Okay, welcome back. ಇದನ್ನೇ ತೋರಿಸ್ತಾ ಇದೆ ಅಲ್ವಾ? So here now we can see how the data is going to be accessed. Okay. So these are the files. ನಾನು ಆಗಲೇ ರನ್ ಮಾಡಿ ತೋರಿಸಿದ್ದು ಫೈಲ್ಸ್ ತೋರಿಸ್ತಾ ಇದ್ದೀನಿ. All the 5 files will perform the 5 different operations. ಏನ್ ಮಾಡುತ್ತೆ? First it will create a session. This one, start a new session ಅನ್ನೋದೇನಿದೆ ಇದೇನ್ ಮಾಡುತ್ತೆ? ಸೆಷನ್ ಅನ್ನ ಸ್ಟಾರ್ಟ್ ಮಾಡುತ್ತೆ. ವೇರಿಯಬಲ್ ಅಸೈನ್ ಆಗಿರುತ್ತೆ. ವೇರಿಯಬಲ್ ಯಾವಾಗ ಅಸೈನ್ ಆಗುತ್ತೆ? ಸೆಷನ್ ವೇರಿಯಬಲ್ ಯಾವಾಗ ಡೇಟಾ ಅಸೈನ್ ಆಗುತ್ತೆ ಅಂದ್ರೆ when I call store data in a session. ಡೇಟಾ ಸೆಷನ್ ವೇರಿಯಬಲ್ ಗೆ ಡೇಟಾ ಸ್ಟೋರ್ ಮಾಡಬೇಕು ಅಂದ್ರೆ I need to call this file. Once data store ಆಗಿದೆ ಅಂದ್ರೆ go and access session data. ಸೆಷನ್ ಡೇಟಾ ಆಕ್ಸೆಸ್ ಆಗಿದೆಯಾ ಅಂತ ನಾನು ಚೆಕ್ ಮಾಡ್ತೀನಿ. Okay. Next is destroy a session, destroy session data. Session na destroy ಮಾಡೋದಕ್ಕೆ ಒಂದು ಫಂಕ್ಷನ್ ಒಂದು ಫೈಲ್ ಇದೆ. Then total session ಅನ್ನೇ session ಅಲ್ಲಿ ಇರೋ ಡೇಟಾ ನಾನು ಕ್ಲೋಸ್ ಮಾಡಬೇಕು ಅಂದ್ರೆ I call this file. So these are the 5 files I have created to show you, to demonstrate you the session. So ಈಗ ನಾನು ಏನು ಮಾಡಿದ್ದೀನಿ, ಆಲ್ರೆಡಿ ಸೆಷನ್ ನ ಕ್ರಿಯೇಟ್ ಮಾಡಿರೋದ್ರಿಂದ if I call access session data, it will show me my name. ನನ್ನ ನೇಮ್ ಅಸೈನ್ ಆಗಿದೆ ಬಿಕಾಸ್ ನನ್ನ ನೇಮ್ ಅಸೈನ್ ಆಗಿರೋದು ಎಲ್ಲಿ ಅಂದ್ರೆ ಇದು ಸೆಷನ್ ವೇರಿಯಬಲ್ ಅಲ್ಲಿ ನನ್ನ ನೇಮ್ ಅನ್ನ ಕೊಟ್ಟಿದ್ದೀನಿ. ಸೊ ಇಟ್ ಈಸ್ ಗೋಯಿಂಗ್ ಟು ಡಿಸ್ಪ್ಲೇ ದ ಮೈ ನೇಮ್. ಯು ಕ್ಯಾನ್ ಅಬ್ಸರ್ವ್ ದ URL ಸೆಷನ್ ಆಕ್ಸೆಸ್. ಇಲ್ಲಿ ಯಾವ್ದಿದೆ ಅಂದ್ರೆ ಆಕ್ಸೆಸ್ ಸೆಷನ್ ಡೇಟಾ. ಸೆಷನ್ ಅಲ್ಲಿ ಏನ್ ವ್ಯಾಲ್ಯೂ ಇದೆ ಅದನ್ನ ತೋರಿಸ್ತಾ ಇದೆ. Now what I will do, session create ಆಗಿದೆ ಅಂತ ಗೊತ್ತಾಗ್ತದೆ, session value store ಆಗಿದೆ ಅಂತ ಗೊತ್ತಾಗ್ತದೆ. Now I will try to destroy the session. ಈಗ ನಾನು ಏನ್ ಮಾಡಿದೆ, session ಅನ್ನ destroy ಮಾಡಿದೆ. Now if I check to see session ಅಲ್ಲಿ ಏನ್ ಡೇಟಾ ಇದೆ ಅಂತ ನಾನು ಚೆಕ್ ಮಾಡಬೇಕು ಅಂದ್ರೆ ನಾನು ಏನ್ ಮಾಡಬೇಕು, again I want to check with the access session data. Now you can see there is an error. Now you can see the error. ಈ ಎರರ್ ಈಗ ಯಾಕೆ ಬರ್ತಿದೆ, ಆಗ್ಲೇ ಯಾಕೆ ಬರ್ಲಿಲ್ಲ ಅಂದ್ರೆ ಆಗ್ಲೇ ಸೆಷನ್ ವೇರಿಯಬಲ್ ಇತ್ತು, ಸೊ ಎರರ್ ಬರ್ತಾ ಇರ್ಲಿಲ್ಲ. ನಾನು ಸೆಷನ್ ಯಾವಾಗ ಡಿಸ್ಟ್ರಾಯ್ ಮಾಡ್ತೀನಿ ಅಲ್ಲೇನಾಗುತ್ತೆ, ವೇರಿಯಬಲ್ ಗೆ ಯಾವುದೇ ವ್ಯಾಲ್ಯೂ ಇರೋದಿಲ್ಲ. ವೇರಿಯಬಲ್ ವ್ಯಾಲ್ಯೂ ಇಲ್ಲದೆ ನಾನು ಏನಾದ್ರು ಡಿಸ್ಪ್ಲೇ ಮಾಡಕ್ ಹೋಗ್ತೀನಿ ಅಂದ್ರೆ ಈ ತರ ಎರರ್ ಬರ್ತಾ ಹೋಗುತ್ತೆ. ಅನ್ಡಿಫೈನ್ಡ್ ಇಂಡೆಕ್ಸ್, ಫಸ್ಟ್ ನೇಮ್ ಲಾಸ್ಟ್ ನೇಮ್ ಅಂತ ಏನಿದೆ ಅದಕ್ಕೆ ಯಾವ್ದು ವ್ಯಾಲ್ಯೂ ಇಲ್ಲ, ಸೊ ಇಟ್ ಇಸ್ ನಾಟ್ ಏಬಲ್ ಟು ಪ್ರಿಂಟ್ ದ ವ್ಯಾಲ್ಯೂ. So this is how exactly the session variable is going to be used in the application. See, ಇಲ್ಲಿ ನೋಡಿ, in the first what I need, ಇಷ್ಟು 5 functions ಅಲ್ಲಿ first ನಾನು ಯಾವ್ದನ್ನ ಕಾಲ್ ಮಾಡಬೇಕು, start a new session ನ ಕಾಲ್ ಮಾಡಿ. Start a new session ಏನಾಗುತ್ತೆ, here we call the session start function ನ ಕಾಲ್ ಮಾಡಿ. ಸೊ ಇಲ್ಲಿಂದ ನಮಗೆ ಏನಾಗುತ್ತೆ, ಸೆಷನ್ ಇಲ್ಲಿಂದ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಫಸ್ಟ್ ಐ ವಿಲ್ ಕಾಲ್ ಸೆಷನ್ ಸ್ಟಾರ್ಟ್ ಎ ನ್ಯೂ ಸೆಷನ್. ಈ ಫಂಕ್ಷನ್ ಕಾಲ್ ಮಾಡಿದ್ರೆ ಇಂಟರ್ನಲ್ಲಿ ಅದ್ರೊಳಗೆ ಯಾವ ಕೋಡಿಂಗ್ ಏನ್ ಬರ್ದಿರ್ತೀವಿ, ವಿ ಹ್ಯಾವ್ ರಿಟರ್ನ್ ಎ ಕೋಡ್. ಐ ವಿಲ್ ಶೋ ಯು ದ ಸೋರ್ಸ್. This is not able to show this. ಇಲ್ಲ ನಾನು ಹೊರಗಡೆನೆ ತೋರಿಸ್ತೀನಿ ಏನಿದೆ ಅಲ್ಲಿ ಡೇಟಾ. ಸ್ಟಾರ್ಟ್ ಎ ಸೆಷನ್ ಅಲ್ಲಿ ಏನಿದೆ, ಜಸ್ಟ್ ಎ ವೆರಿ ಸಿಂಪಲ್ ಕೋಡ್. ಐ ಕಾಲ್ ದಿಸ್ ಆಸ್ ಎ ಸೆಷನ್ ಸ್ಟಾರ್ಟ್. ಈ ಫಂಕ್ಷನ್ ಅಷ್ಟೇ ಕಾಲ್ ಮಾಡಿರೋದು. ಇದು ನೋಡಿ, ಈ ಫೈಲ್ ನೇಮ್ ಏನಿದೆ, ಇದು ಫೈಲ್ ನೇಮ್ ಇಸ್ ಸ್ಟಾರ್ಟ್ ಎ ನ್ಯೂ ಸೆಷನ್. ಅದ್ರಲ್ಲಿ ಏನಿದೆ ಕೋಡಿಂಗ್ ಪಾರ್ಟ್ ಅಲ್ಲಿ ಜಸ್ಟ್ ಸೆಷನ್ ಸ್ಟಾರ್ಟ್ ಒಂದು ಫಂಕ್ಷನ್ ಕಾಲ್ ಮಾಡಿದ್ವಿ, ಬಿಟ್ರೆ ಏನು ಇಲ್ಲ. ದಟ್ಸ್ ವಾಟ್ ಇನ್ ದ ಸೆಷನ್ ಸ್ಟಾರ್ಟ್. ನೆಕ್ಸ್ಟ್ ನಾನು ಏನ್ ಮಾಡ್ತಿದ್ದೀನಿ, ಇಫ್ ಯು ಗೋ ಬ್ಯಾಕ್ ಟು ದ ಸ್ಕ್ರೀನ್, ಇಲ್ಲಿ ನೋಡಿ ಈಗ ಸೆಷನ್ ಸ್ಟಾರ್ಟ್ ಆಯ್ತು. ನೆಕ್ಸ್ಟ್ ನಾನು ಏನ್ ಮಾಡ್ತೀನಿ, ಐ ವಾಂಟ್ ಟು ಸ್ಟೋರ್ ಸಮ್ ಡೇಟಾ. ಅಂದ್ರೆ ವೇರಿಯಬಲ್ ಗೆ ನಾನು ಏನಾದ್ರೂ ಡೇಟಾ ಕೊಡಬೇಕು. ಡೇಟಾ ಕೊಟ್ರೆ ಮಾತ್ರ ನಾನು ಏನ್ ಮಾಡ್ಬೋದು, ಅದನ್ನ ಆಕ್ಸೆಸ್ ಮಾಡ್ಬೋದು. ವಿತೌಟ್ ಕಾಲಿಂಗ್ ದಿಸ್, ಇಫ್ ಐ ಕಾಲ್ ಆಕ್ಸೆಸ್ ಸೆಷನ್ ಡೇಟಾ, ಇಟ್ ವಿಲ್ ಶೋ ಮಿ ದ ಎರರ್. ಯಾಕೆಂದ್ರೆ ಇಲ್ಲಿ ಸ್ಟೋರ್ ಡೇಟಾದಲ್ಲಿ ಕೊಟ್ರೆ ಏನಾಗುತ್ತೆ, ನನ್ನ ವೇರಿಯಬಲ್ ಗೆ ಫಸ್ಟ್ ನೇಮ್ ಲಾಸ್ಟ್ ನೇಮಿಗೆ ವ್ಯಾಲ್ಯೂ ಕೊಡೋದು ಎಲ್ಲಿ ಅಂದ್ರೆ ಈ ಫೈಲ್ ಅಲ್ಲಿ. ವ್ಯಾಲ್ಯೂ ಕೊಡದೇನೆ ವ್ಯಾಲ್ಯೂ ಏನಿದೆ ಅಂತ ಚೆಕ್ ಮಾಡಕ್ ಹೋದ್ರೆ ಏನಾಗುತ್ತೆ, ಎರರ್ ಬರುತ್ತೆ. ವ್ಯಾಲ್ಯೂ ಎಲ್ಲಿ ಏನಿದೆ ಅಂತ ಚೆಕ್ ಮಾಡೋದಲ್ಲಿ ಆಕ್ಸೆಸ್ ಸೆಷನ್, ವ್ಯಾಲ್ಯೂ ಕೊಡೋದಲ್ಲಿ ಸ್ಟೋರ್ ಡೇಟಾ. ಸೊ ವಿತೌಟ್ ಕಾಲಿಂಗ್ ಸ್ಟೋರ್ ಡೇಟಾ, ಇಫ್ ಐ ಕ್ಲಿಕ್ ಆನ್ ದ ಆಕ್ಸೆಸ್ ಸೆಷನ್, ಇಟ್ ವಿಲ್ ಶೋ ಮಿ ದ ಎರರ್.
ಸೊ ಈಗ ನಾನೇನ್ ಮಾಡ್ಬೇಕು, ಫಸ್ಟ್ ಸ್ಟೋರ್ ಡೇಟಾ ಮಾಡ್ಬೇಕು. ಸ್ಟೋರ್ ಡೇಟಾದಲ್ಲಿ ಏನಿದೆ ಫಂಕ್ಷನ್ ಏನ್ ಬರ್ದಿದ್ದೀನಿ ನಾನಲ್ಲಿ, ವೆರಿ ಸಿಂಪಲ್ ಕೋಡ್. ಸ್ಟೋರ್ ಡೇಟಾದಲ್ಲಿ store data. So here store data. In the store data, value session variable. ಇದನ್ನ ನಾವೇನಂತ ಕರಿತೀವಿ, we call this as session variable. ನಾನು ಏನೀಗ ಸೆಲೆಕ್ಟ್ ಮಾಡಿದ್ದೀನೋ ಇದನ್ನ ಸೆಷನ್ ವೇರಿಯಬಲ್ ಅಂತ ಕರಿತೀವಿ. ಯಾವ ಎರಡು ಸೆಷನ್ ವೇರಿಯಬಲ್ ಇದೆ, ಸೆಷನ್ ಫಸ್ಟ್ ನೇಮ್, ಸೆಷನ್ ಲಾಸ್ಟ್ ನೇಮ್. ಈ ತರ ಸೆಷನ್ ನೀವು ಎಷ್ಟಾದ್ರೂ ಸೆಷನ್ ವೇರಿಯಬಲ್ಸ್ ನೀವು ಕ್ರಿಯೇಟ್ ಮಾಡ್ಕೋಬಹುದು. ಹಿಯರ್ ಐ ಹ್ಯಾವ್ ಕ್ರಿಯೇಟೆಡ್ 2 session variable. For the first is Arun and the second session variable is Kumar. ಈಗ ಏನಾಯ್ತು, ಈ ಫಸ್ಟ್ ನೇಮ್ ಲಾಸ್ಟ್ ನೇಮಿಗೆ ವ್ಯಾಲ್ಯೂ ಅಸೈನ್ ಆಯ್ತು. ಸೆಷನ್ ವೇರಿಯಬಲ್ ಕ್ರಿಯೇಟ್ ಆಗಿ ಅದಕ್ಕೆ ವ್ಯಾಲ್ಯೂ ಅಸೈನ್ ಆಯ್ತು. ಸೊ ದಿಸ್ ಇಸ್ ವಾಟ್ ಐ ಕಾಲ್ಡ್ ಇನ್ ದ ಸ್ಟೋರ್ ಡೇಟಾ. ಇದನ್ನ ಕಾಲ್ ಮಾಡಿದಾಗ ಏನಾಗುತ್ತೆ, ವ್ಯಾಲ್ಯೂ ಅಸೈನ್ ಆಗುತ್ತೆ. ಫಸ್ಟ್ ನೇಮ್ ಅಂಡ್ ಲಾಸ್ಟ್ ನೇಮ್ ವೇರಿಯಬಲ್ ಗೆ ವ್ಯಾಲ್ಯೂ ಅಸೈನ್ ಆಗುತ್ತೆ. ಫಸ್ಟ್ ನೇಮ್ ಅಂಡ್ ಲಾಸ್ಟ್ ನೇಮ್ ಆರ್ ಮೈ ಸೆಷನ್ ವೇರಿಯಬಲ್ಸ್. ಈಗ ಇಲ್ಲಿ ಕ್ರಿಯೇಟ್ ಆಗಿರೋ ವೇರಿಯಬಲ್ ಅನ್ನ ಇಲ್ಲಿ ಕಾಲ್ ಮಾಡ್ತೀನಿ. ಸೊ ಅವಾಗ ಕಾಲ್ ಮಾಡಿದಾಗ ಏನಾಗುತ್ತೆ, ಅಲ್ಲಿ ನಾನೇನ್ ಫಸ್ಟ್ ನೇಮ್ ಲಾಸ್ಟ್ ನೇಮ್ ಏನ್ ವೇರಿಯಬಲ್ ಗೆ ನಾನು ಅಸೈನ್ ಮಾಡಿದೀನೋ ಆ ವ್ಯಾಲ್ಯೂಸ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಈಗ ನೋಡಿ, ಹಾಯ್ ಅರುಣ್ ಕುಮಾರ್. ಯಾಕೆಂದ್ರೆ ಈ ಕೋಡ್ ಅನ್ನ ನಾನು ನಿಮಗೆ ತೋರಿಸಿದ್ರೆ ನಾವು ಯು ವಿಲ್ ಸಿ ಅಲ್ಲಿ ವೇರಿಯಬಲ್ ಹೆಂಗ್ ಬರುತ್ತೆ ಅಂತ ಇಲ್ಲಿ ಗೊತ್ತಾಗುತ್ತೆ. ಇಲ್ಲಿ ನೋಡಿ, ಸೆಷನ್ ಸ್ಟಾರ್ಟಿಂಗ್ ಎ ಸೆಷನ್. ಯಾಕೆಂದ್ರೆ ಅಲ್ಲಿ ಕ್ರಿಯೇಟ್ ಮಾಡಿರೋ ವೇರಿಯಬಲ್ ಇಲ್ಲಿಗೆ ಬರ್ಬೇಕು ಅಂದ್ರೆ ಫಸ್ಟ್ ನಾವ್ ಏನ್ ಫಂಕ್ಷನ್ ಕೊಡ್ಬೇಕು ಅಂದ್ರೆ ಸೆಷನ್ ಸ್ಟಾರ್ಟ್ ಮಾಡಿದ್ಮೇಲೆ ಇಲ್ಲಿ ನೋಡಿ, ಎಕೋ ಹಾಯ್ ವಿಲ್ ಪ್ರಿಂಟ್ ಹಾಯ್. ಫಸ್ಟ್ ಏನ್ ಬಂತು, ಹಾಯ್ ಅಂತ ಬಂತು. ನೆಕ್ಸ್ಟ್ ಡಾಲರ್ ಸೆಷನ್ ಫಸ್ಟ್ ನೇಮ್ ಅಂದ್ರೆ ಏನ್ ಬರುತ್ತೆ, ಅರುಣ್ ಅಂತ ಬರುತ್ತೆ. ಅದಾದ್ಮೇಲೆ ಡಾಲರ್ ಸೆಷನ್ ಲಾಸ್ಟ್ ನೇಮ್ ಅಂದ್ರೆ ಕುಮಾರ್ ಅಂತ ಬರುತ್ತೆ. ನಾನ್ ಕ್ರಿಯೇಟ್ ಮಾಡಿರೋ ವೇರಿಯಬಲ್ ಬೇರೆ ಪೇಜ್ ಅಲ್ಲಿ ಇದೆ. ಅಲ್ಲಿ ಪೇಜ್ ಇರೋ ಕ್ರಿಯೇಟ್ ಮಾಡಿರೋ ಸೆಷನ್ ವೇರಿಯಬಲ್ ಇಲ್ಲಿ ಯೂಸ್ ಮಾಡ್ಬೇಕು ಅಂದ್ರೆ ನಾನು ಸೆಷನ್ ಸ್ಟಾರ್ಟ್ ಅನ್ನೋ ಒಂದು ವೇರಿಯಬಲ್ ನ ಯೂಸ್ ಮಾಡ್ತೀನಿ. ಸೊ ಅಲ್ಲಿ ಕ್ರಿಯೇಟ್ ಆಗಿದ್ರೆ ಮಾತ್ರ ಏನಾಗುತ್ತೆ, ಇಲ್ಲಿ ಇದು ಡಿಸ್ಪ್ಲೇ ಮಾಡುತ್ತೆ. ಇಲ್ಲಿ ಡಿಸ್ಪ್ಲೇ ಮಾಡಿಲ್ಲ ಅಂದ್ರೆ ಏನು ಅಂತ ಅರ್ಥ ಅಂದ್ರೆ ಇಲ್ಲಿ ಏನು ಸೆಷನ್ ವೇರಿಯಬಲ್ ಕ್ರಿಯೇಟ್ ಆಗುತ್ತೆ. This is how we create a session variable and we are accessing those session variables. So in case first name last name assign ಆಗಿಲ್ಲ ಅಂದ್ರೆ ನಾನು ಏನ್ ಬರಿಬಹುದು, ಕೋಡಿಂಗ್ ಏನ್ ಬರಿಬಹುದು ಅಂದ್ರೆ you are not an valid user. ಸೊ ನಿಮ್ಮ ವ್ಯಾಲಿಡ್ ಯೂಸರ್ ಆಗಿಲ್ಲ. ಸೊ ಅಗೇನ್ ಗೋ ಬ್ಯಾಕ್ ಅಂಡ್ ಲಾಗಿನ್ ಅಂತ ಕೊಡ್ಬೋದು. ಈ ವೇರಿಯಬಲ್ ನನಗೆ ಎಂಟಿ ಬರ್ತಾ ಇದೆ, ಫಸ್ಟ್ ನೇಮ್ ಅಂಡ್ ಲಾಸ್ಟ್ ನೇಮಿಗೆ ಎಂಟಿ ಬರ್ತಾ ಇದೆ ಅಂದ್ರೆ ಅರ್ಥ ಏನು ಅಂದ್ರೆ ಅದಕ್ಕೆ ಏನು ವೇರಿಯಬಲ್ ಅಸೈನ್ ಆಗಿಲ್ಲ. ಯಾವಾಗ ವೇರಿಯಬಲ್ ಅಸೈನ್ ಆಗಲ್ಲ, ಇಟ್ ಈಸ್ ಅನ್ ಇನ್ವ್ಯಾಲಿಡ್ ಯೂಸರ್ ಅಂತ ನಾನು ಡಿಸೈಡ್ ಮಾಡ್ಬೋದು. ಸೊ ಅದನ್ನೇ ನಾವಿಲ್ಲಿ ಯೂಸ್ ಮಾಡ್ತಾ ಬರ್ತೀವಿ. ಸೊ ಬೈ ಯೂಸಿಂಗ್ ದಿಸ್ ವಿ ಆರ್ ಆಕ್ಸೆಸಿಂಗ್ ದ ಸೆಷನ್ ವೇರಿಯಬಲ್ ಡೇಟಾ. ಸೊ ಅದಕ್ಕೆ ನನಗೇನ್ ಕಾಣಿಸ್ತಾ ಇದೆ, ಎಕೋ ಹಾಯ್ ಅರುಣ್ ಕುಮಾರ್ ಅಂತ ಯಾಕೆ ಕಾಣಿಸ್ತಾ ಇದೆ ಅಂದ್ರೆ ಅಲ್ಲಿ ಕ್ರಿಯೇಟ್ ಮಾಡಿರೋ ಸೆಷನ್ ವೇರಿಯಬಲ್ ಅನ್ನ ನಾನು ಇಲ್ಲಿ ಯೂಸ್ ಮಾಡ್ತಿದ್ದೀನಿ ಅಂಡ್ ವೇರಿಯಬಲ್ ಗೆ ಡೇಟಾ ಅಸೈನ್ ಆಗಿದೆ. ಅದಕ್ಕೆ ಏನಾಗ್ತಾ ಇದೆ, ಇಲ್ಲಿ ತೋರಿಸ್ತಾ ಇದೆ. Now if I go back and if I see with the coding again, coding ಆಯ್ತು. ಈಗ ಮತ್ತೆ ಬ್ರೌಸರ್ ಗೆ ಹೋದ್ರೆ I will go back and see here. ಈಗ ಏನಾಯ್ತು, ಸ್ಟಾರ್ಟ್ ನ್ಯೂ ಸೆಷನ್ ಆಯ್ತು, ಸ್ಟೋರ್ ಡೇಟಾ ಆಯ್ತು, ನೆಕ್ಸ್ಟ್ ಆಕ್ಸೆಸ್ ಸೆಷನ್ ಡೇಟಾ ಆಯ್ತು. ಸೊ ಆಕ್ಸೆಸ್ ಸೆಷನ್ ಡೇಟಾ ಕೊಟ್ಟಿರೋದ್ರಿಂದ ಏನಾಗ್ತಿದೆ, ನನಗೆ ಡೇಟಾ ಬರ್ತಿದೆ. ಡೇಟಾ ಯಾಕೆ ಬರ್ತಿದೆ ಅಂದ್ರೆ ನಾನು ಸ್ಟೋರ್ ಡೇಟಾದಲ್ಲಿ ಸೆಷನ್ ವೇರಿಯಬಲ್ ಗೆ ವ್ಯಾಲ್ಯೂ ಅಸೈನ್ ಮಾಡಿ. ಈಗ ಏನ್ ಮಾಡ್ತೀನಿ, ಐ ವಿಲ್ ಟ್ರೈ ಟು ಡೆಸ್ಟ್ರಾಯ್ ದ ಡೇಟಾ. ಈಗ ಡೇಟಾನ ಡೆಸ್ಟ್ರಾಯ್ ಮಾಡ್ತೀನಿ, ಸೆಷನ್ ವೇರಿಯಬಲ್ ಇಂದ ಡೇಟಾ ಡೆಸ್ಟ್ರಾಯ್ ಮಾಡ್ತೀನಿ. ಈಗ ಏನಾಯ್ತು, ಸೆಷನ್ ವೇರಿಯಬಲ್ ನ ಡೇಟಾ ಡೆಸ್ಟ್ರಾಯ್ ಆಯ್ತು. ಅಂದ್ರೆ ವೇರಿಯಬಲ್ ಗೆ ಏನ್ ವ್ಯಾಲ್ಯೂ ಕೊಟ್ಟಿದ್ವೋ ಆ ವ್ಯಾಲ್ಯೂ ಡೆಸ್ಟ್ರಾಯ್ ಆಯ್ತು. ಸೊ ವ್ಯಾಲ್ಯೂ ಡೆಸ್ಟ್ರಾಯ್ ಆಗಿದೆಯಾ ಇಲ್ಲ ಅಂತ ಹೆಂಗ್ ಚೆಕ್ ಮಾಡೋಣ, ಐ ವಿಲ್ ಆಕ್ಸೆಸ್ ಈಗ ಕೊಡ್ತೀನಿ. ಇಲ್ಲಿ ನೋಡಿ, ಹಾಯ್ ಅರುಣ್ ಅಷ್ಟೇ ಬರ್ತಿದೆ, ಕುಮಾರ್ ಬರ್ತಿಲ್ಲ. ಕುಮಾರ್ ಯಾಕೆ ಬರ್ತಿಲ್ಲ ಹೇಳಿ, why Kumar is not coming? Because that variable, that data is deleted. ಆ ಡೇಟಾ ಡಿಲೀಟ್ ಮಾಡಿ. ಸೊ once ನಾನು ಈ ತರ ಡೇಟಾ ಡಿಲೀಟ್ ಮಾಡಿದ್ರೆ ಏನಾಗುತ್ತೆ, ಐ ಕ್ಯಾನ್ ರಿಮೂವ್ ದ ಡೇಟಾ ಆಫ್ ದ ಸೆಷನ್ ವೇರಿಯಬಲ್. ಇದು ಅರುಣ್ ಕುಮಾರ್ ಅಲ್ಲಿ ಕುಮಾರ್ ಮಾತ್ರ ನಾನು ರಿಮೂವ್ ಮಾಡಿದ್ದೀನಿ, ಅರುಣ್ ಇನ್ನ ರಿಮೂವ್ ಮಾಡಿಲ್ಲ. ಅರುಣ್ ಯಾವಾಗ ಹೋಗುತ್ತೆ ಅಂದ್ರೆ ಐ ವಿಲ್ ರಿಮೂವ್ ದ ಡೆಸ್ಟ್ರಾಯ್ ಎ ಸೆಷನ್. ಈಗ ಏನಾಯ್ತು, ಕಂಪ್ಲೀಟ್ ಎಲ್ಲ ಡೇಟಾ ಡೆಸ್ಟ್ರಾಯ್ ಆಗೋಯ್ತು. ನೌ ಇಫ್ ಐ ಚೆಕ್ ವಾಟ್ ಡೇಟಾ ಇಸ್ ದೇರ್, ನಥಿಂಗ್. ಹಾಯ್ ಅಷ್ಟೇ ಬರುತ್ತೆ, ಮುಂದೆ ಏನು ಬರಲ್ಲ. ಹಾಯ್ ಅರುಣ್ ಕುಮಾರ್ ಏನು ಬರೋದು. ಓಕೆ, ಸೊ ದಿಸ್ ಇಸ್ ಜಸ್ಟ್ ಬಿಕಾಸ್ ಸೆಷನ್ ವೇರಿಯಬಲ್ ಇಸ್ ನಾಟ್ ಕ್ರಿಯೇಟೆಡ್. ಓಕೆ, ಸೊ ಸೆಷನ್ ವೇರಿಯಬಲ್ ಕ್ರಿಯೇಟ್ ಆಗಿಲ್ಲ, ಅದರಲ್ಲಿ ವ್ಯಾಲ್ಯೂ ಬರ್ತಾ ಇಲ್ಲ. ಸೊ ಸೆಷನ್ ವೇರಿಯಬಲ್ ಕ್ರಿಯೇಟ್ ಆಗಿ ಅದಕ್ಕೆ ವ್ಯಾಲ್ಯೂ ಬರಬೇಕು ಅಂದ್ರೆ ಫಸ್ಟ್ ಸೆಷನ್ ಕ್ರಿಯೇಟ್ ಮಾಡಬೇಕು. ಸೆಷನ್ ಕ್ರಿಯೇಟ್ ಆದ್ಮೇಲೆ ಅದಕ್ಕೆ ಡೇಟಾ ಆಕ್ಸೆಸ್ ಮಾಡಬೇಕು, ಡೇಟಾ ಕೊಡಬೇಕು. ಸೊ ಒನ್ಸ್ ಡೇಟಾ ಐ ಗಿವನ್, I will then I can check with the
the data. So this is how we can see, or this is how we can use the session variable in our applications. ಇದನ್ನೇ ನಾವೆಲ್ಲ ಕಡೆ ಯೂಸ್ ಮಾಡ್ತಾ ಹೋಗೋದು. ನಾವು ನೋಡಿ, ಇದನ್ನ ನೀವು ಅಬ್ಸರ್ವ್ ಮಾಡಿ, ಸೆಷನ್ ವೇರಿಯಬಲ್ ಇಲ್ಲಿ ಸ್ಟಾರ್ಟ್ ಆಗಿ ಇವೆಲ್ಲಾ ಪೇಜಸ್ ಅಲ್ಲೂ ಯೂಸ್ ಮಾಡ್ಬೋದು. ಸೆಷನ್ ಸ್ಟಾರ್ಟ್ ಆಯ್ತು, ಆ ಸೆಷನ್ ವೇರಿಯಬಲ್ ಗೆ ಆಕ್ಸೆಸ್ ಡೇಟಾ ಇಲ್ಲಿ ಕೊಡ್ತೀರಾ, ಇನ್ಪುಟ್ ಕೊಡ್ತೀರಾ, ಏನ್ ಯೂಸರ್ ನೇಮ್ ಏನ್ ಬರಬೇಕು, ಪಾಸ್ವರ್ಡ್ ಏನ್ ಬರಬೇಕು, ದೆನ್ ಡೆಸ್ಟ್ರಾಯ್, ದೆನ್ ಆಕ್ಸೆಸ್ ಅಲ್ಲಿ ಇಲ್ಲಿ ಕ್ರಿಯೇಟ್ ಆಗಿರೋ ವೇರಿಯಬಲ್ ನ ಇಲ್ಲಿ ಆಕ್ಸೆಸ್ ಮಾಡ್ತೀನಿ. ಆಕ್ಸೆಸ್ ಸೆಷನ್ಸ್ ಅಲ್ಲಿ ಅಂದ್ರೆ ಎಲ್ಲೋ ಒಂದ್ ಕಡೆ ಕ್ರಿಯೇಟ್ ಆಗಿರೋ ವೇರಿಯಬಲ್ ಇನ್ನೊಂದ್ ಕಡೆ ಯೂಸ್ ಮಾಡ್ಬೋದು ಸೆಷನ್ ವೇರಿಯಬಲ್ ನ. ದೆನ್ ಐ ಆಮ್ ಗೋಯಿಂಗ್ ಟು ಡೆಸ್ಟ್ರಾಯ್ ದಟ್ ಸೆಷನ್ ಡೇಟಾ. ಸೊ ಒನ್ಸ್ ಸೆಷನ್ ಡೇಟಾ ಡೆಸ್ಟ್ರಾಯ್ ಆದ್ಮೇಲೆ ಮತ್ತೆ ನಾನು ವಾಪಸ್ ಹೋದ್ರೆ ಆ ಡೇಟಾ ಇರೋದಿಲ್ಲ. ಇನ್ ದ ಸೆನ್ಸ್ ದೇ ನೀಡ್ ಟು ಬಿ ಕ್ರಿಯೇಟ್ ಅ ನ್ಯೂ ಸೆಷನ್. So this is how session variable is going to be accessed, or this is how session variable is going to be used. So session destroy ಆಗ್ತಾ ಹೇಗಾಗುತ್ತೆ, I will show you how that session destroy is going to be take place. So data ನ ಡೆಸ್ಟ್ರಾಯ್ ಮಾಡೋದು ಇಲ್ಲಿ ತೋರಿಸ್ತೇನೆ. ಆವಾಗಲೇ ನಾನು ಡೆಸ್ಟ್ರಾಯ್ ಮಾಡ್ತಾ ಹಾಯ್ ಅರುಣ್ ಅಷ್ಟೇ ಉಳ್ಕೋತು, ಕುಮಾರ್ ಹೋಗಿತ್ತು. ಯಾಕೆ ಅಂದ್ರೆ ಇಲ್ಲಿ ನೋಡಿ, you observe this, if is set $_session last name. ಇದ್ರ ಅರ್ಥ ಏನು ಅಂದ್ರೆ, ಸೆಷನ್ ಲಾಸ್ಟ್ ನೇಮ್ ಏನಾದ್ರೂ ಸೆಟ್ ಆಗಿದ್ರೆ, ಅದಕ್ಕೆ ವ್ಯಾಲ್ಯೂ ಏನಾದ್ರೂ ಅಸೈನ್ ಆಗಿದ್ರೆ ಅಂತ ಕಂಡೀಷನ್ ಇದೆ. ಇಫ್ ಕಂಡೀಷನ್, ಇಫ್ ಈ ಸೆಟ್, ಅದಕ್ಕೆ ಏನಾದ್ರೂ ವ್ಯಾಲ್ಯೂ ಸೆಟ್ ಆಗಿದ್ರೆ, ಯಾವುದಕ್ಕೆ, $session ಲಾಸ್ಟ್ ನೇಮ್ ಇದೆ, ಇದಕ್ಕೆ ಏನಾದ್ರೂ ವ್ಯಾಲ್ಯೂ ಸೆಟ್ ಆಗಿದ್ರೆ ಅದನ್ನ ಏನ್ ಮಾಡಿ, ಅನ್ಸೆಟ್ ಸೆಷನ್ ಲಾಸ್ಟ್ ನೇಮ್, ಅದನ್ನ ಲಾಸ್ಟ್ ನೇಮ್ ನ ರಿಮೂವ್ ಮಾಡಿ ಅಂತ. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಲಾಸ್ಟ್ ನೇಮ್ ಮಾತ್ರ ನಾನು ರಿಮೂವ್ ಮಾಡ್ತಾ ಇದ್ದೀನಿ. ಯಾವಾಗ, ಡೆಸ್ಟ್ರಾಯ್ ಸೆಷನ್ ಡೇಟಾದಲ್ಲಿ. ಅದಕ್ಕೆ ನಿಮಗೆ ಏನಾಗ್ತಾ ಇದೆ, ಅಲ್ಲಿ ನಮಗೆ ಕೋಡಿಂಗ್ ಔಟ್ಪುಟ್ ಅಲ್ಲಿ ಏನ್ ತೋರಿಸುತ್ತೆ, ಜಸ್ಟ್ ಹಾಯ್ ಅರುಣ್ ಅಷ್ಟೇ ತೋರಿಸ್ತಾ ಇತ್ತು ಒಂದ್ಸರಿ ಸೆಷನ್ ಡೇಟಾ ಕೊಟ್ಟಾಗ. ನೆಕ್ಸ್ಟ್ ಸೆಷನ್ ಡೆಸ್ಟ್ರಾಯ್ ಅಂತ ಫುಲ್ ಕೊಟ್ರೆ ಏನಾಗುತ್ತೆ, ಇಟ್ ಈಸ್ ಗೋಯಿಂಗ್ ಟು ರಿಮೂವ್ ಆಲ್ ದ ಡೇಟಾಸ್. ನೀವು ಏನೇನ್ ಡೇಟಾ ಕೊಟ್ಟಿರ್ತೀವೋ ಎಲ್ಲಾ ಡೇಟಾನು ಅದೇನ್ ಮಾಡ್ತಾ ಹೋಗುತ್ತೆ, ಇಟ್ ಈಸ್ ಗೋಯಿಂಗ್ ಟು ಬಿ ರಿಮೂವ್. ಡೆಸ್ಟ್ರಾಯ್ ಸೆಷನ್, ಇಲ್ಲಿ ನೋಡಿ, ಡೆಸ್ಟ್ರಾಯ್ ಸೆಷನ್ ಅಲ್ಲಿ ಏನಾಗುತ್ತೆ, ಸೆಷನ್ ಡೆಸ್ಟ್ರಾಯ್ ಆಯ್ತು ಅಂದ್ರೆ ಅದು ಯಾವ ಡೇಟಾ ಏನು ಉಳಿಸ್ಕೊಂಡಿರಲ್ಲ, ಇಡೀ ಸೆಷನ್ ಎಲ್ಲದನ್ನು ಡೆಸ್ಟ್ರಾಯ್ ಮಾಡುತ್ತೆ. ಸೊ ಅವಾಗ ಇಲ್ಲಿ ಹಾಯ್ ಅಷ್ಟೇ ಉಳ್ಕೊಳುತ್ತೆ. ಅದನ್ನ ತೋರ್ಸೋದಕ್ಕೆ ನಿಮ್ಗೆ ನಾನಲ್ಲಿ ಸ್ಕ್ರೀನ್ ಅಲ್ಲಿ ಫಸ್ಟ್ ಒಂದ್ಸರಿ ಸೆಷನ್ ಡೇಟಾನ ಡೆಸ್ಟ್ರಾಯ್ ಮಾಡಿದ್ದು, ಆಮೇಲೆ ಸೆಷನ್ ಅನ್ನೇ ಡೆಸ್ಟ್ರಾಯ್ ಮಾಡಿದ್ದು. ಐ ವಿಲ್ ಗೋ ಬ್ಯಾಕ್ ಅಂಡ್ ಐ ವಿಲ್ ಶೋ ಯು ಅಗೇನ್. ಸಿ, ನಾವು ಯು ಕ್ಯಾನ್ ಏಬಲ್ ಟು ಸಿ ದ ಸ್ಕ್ರೀನ್. ಇಲ್ಲಿ ಈಗ ನೀವು ಆಕ್ಸೆಸ್ ಕೇಳಿದ್ರೆ, ಆಕ್ಸೆಸ್ ಅಲ್ಲಿ ಹಾಯ್ ಅರುಣ್ ಕುಮಾರ್ ಇದೆ ಅಂದ್ರೆ ಸೆಷನ್ ವೇರಿಯಬಲ್ ಸ್ಟಿಲ್ ಎಕ್ಸಿಸ್ಟ್ ಇದೆ ಅಂತ. ಈಗ ನಾನು ಏನ್ ಮಾಡ್ತೀನಿ, ಫಸ್ಟ್ ಡೆಸ್ಟ್ರಾಯ್ ಡೇಟಾ ಕೊಟ್ರೆ ಏನಷ್ಟೇ ರಿಮೂವ್ ಆಗುತ್ತೆ. ಈಗ ಡೆಸ್ಟ್ರಾಯ್ ಸೆಷನ್ ಡೇಟಾ ಕೊಟ್ರೆ ಏನ್ ರಿಮೂವ್ ಆಗುತ್ತೆ, ಅರುಣ್ ಕುಮಾರ್ ಅಲ್ಲಿ ಏನ್ ರಿಮೂವ್, ಕುಮಾರ್ ಅಷ್ಟೇ ರಿಮೂವ್ ಆಗುತ್ತೆ, ಅರುಣ್ ಹಾಗೆ ಇರುತ್ತೆ. ಯಾಕೆ ಅಂದ್ರೆ ನಾನು ಆಗ್ಲೇ ತೋರಿಸಿದೀನಿ, ಲಾಸ್ಟ್ ನೇಮ್ ಸೆಟ್ ಆಗಿದ್ರೆ ಲಾಸ್ಟ್ ನೇಮ್ ಅನ್ಸೆಟ್ ಮಾಡಿ. ಸೊ ಅದಕ್ಕೆ ಏನಾಗುತ್ತೆ, ಈಗ ನಾನು ಡೆಸ್ಟ್ರಾಯ್ ಎ ಸೆಷನ್ ಡೇಟಾ ಅಂತ ಕೊಟ್ರೆ ಜಸ್ಟ್ ಇಟ್ ವಿಲ್ ರಿಮೂವ್ ದ ಕುಮಾರ್ ಫ್ರಮ್ ದ ಸೆಷನ್ ವೇರಿಯಬಲ್. ಈಗ ನಾನು ಏನಾದ್ರು ಸೆಷನ್ ವೇರಿಯಬಲ್ ಅಲ್ಲಿ ಏನಿದೆ ಅಂತ ಚೆಕ್ ಮಾಡಿದ್ರೆ, ಲುಕ್ ಅಟ್ ಹಿಯರ್, ಹಾಯ್ ಅರುಣ್ ಅಷ್ಟೇ ಬರ್ತಿದೆ. ಎರರ್ ಏನಂತ ಕೊಡ್ತಾ ಇದೆ ಅಂದ್ರೆ, ಅನ್ಡಿಫೈನ್ಡ್ ಇಂಡೆಕ್ಸ್ ಲಾಸ್ಟ್ ನೇಮ್ ಅಲ್ಲಿ ಇದ್ದಿದ್ದ ವ್ಯಾಲ್ಯೂ ರಿಮೂವ್ ಆಗಿದೆ. ಓಕೆ, ಯಾಕೆಂದ್ರೆ ನಾನು ಸೆಷನ್ ಅಲ್ಲಿ ಇರೋ ಡೇಟಾನ ರಿಮೂವ್ ಆಗ್ಲಿ ಅಂತ ನಾನಿಲ್ಲಿ ಕೊಟ್ಟಿದ್ದೀನಿ. ನೆಕ್ಸ್ಟ್, ಈಗ ಸೆಷನ್ ಅನ್ನೇ ರಿಮೂವ್ ಮಾಡ್ಬಿಟ್ರೆ ಅರುಣ್ ಅನ್ನೋದು ಕೂಡ ಇರೋದಿಲ್ಲ, ಅದು ಕೂಡ ರಿಮೂವ್ ಆಗೋದು. ಸೊ ಯು ಕ್ಯಾನ್ ಸಿ ಹಿಯರ್ ಆಕ್ಸೆಸ್ ಸೆಷನ್. ಈಗ ನೋಡಿ, ಎರಡು ರಿಮೂವ್ ಆಗೋಯ್ತು, ಫಸ್ಟ್ ನೇಮು ರಿಮೂವ್ ಆಗೋಯ್ತು, ಲಾಸ್ಟ್ ನೇಮು ರಿಮೂವ್ ಆಯ್ತು. ಜಸ್ಟ್ ಹಾಯ್ ಇಟ್ ಈಸ್ ಗೋಯಿಂಗ್ ಟು ಪ್ರಿಂಟ್. ಯಾಕೆಂದ್ರೆ ಫಸ್ಟ್ ನೇಮ್ ಅಲ್ಲೂ ವ್ಯಾಲ್ಯೂ ಇಲ್ಲ, ಲಾಸ್ಟ್ ನೇಮ್ ಅಲ್ಲೂ ವ್ಯಾಲ್ಯೂ ಇಲ್ಲ, ಎರಡನ್ನೂ ಸೆಷನ್ ವೇರಿಯಬಲ್ ಡೆಸ್ಟ್ರಾಯ್ ಆಗಿರೋದ್ರಿಂದ ನನಗೆ ಅಲ್ಲಿ ವ್ಯಾಲ್ಯೂ ಆಕ್ಸೆಸ್ ಮಾಡೋದಕ್ಕೆ ಸಿಗ್ತಾ ಇದೆ. ಮತ್ತೆ ನಾನು ಏನಾದ್ರೂ ವ್ಯಾಲ್ಯೂನ ಕೊಡ್ಬೇಕು ಸೆಷನ್ ವೇರಿಯಬಲ್, ಇದಕ್ಕೆ ಏನಾದ್ರೂ ವ್ಯಾಲ್ಯೂ ಬರ್ಬೇಕಿಲ್ಲಿ ಅಂದ್ರೆ ನಾನು ಏನ್ ಮಾಡ್ಬೇಕು, ಅಗೇನ್ ಐ ವಾಂಟ್ ಟು ಕ್ರಿಯೇಟ್ ಅ ಸೆಷನ್ ವೇರಿಯಬಲ್, ಅಗೇನ್ ಎ ವ್ಯಾಲ್ಯೂ ಟು ಬಿ ಅಸೈನ್ಡ್ ಫಾರ್ ದೋಸ್ ಸೆಷನ್ ವೇರಿಯಬಲ್. ಅಲ್ಲಿಗೆ ಏನ್ ಮಾಡ್ಬೇಕು, ಐ ನೀಡ್ ಟು ಕಾಲ್ ಎ ಸೆಷನ್, ಸ್ಟಾರ್ಟ್ ಎ ನ್ಯೂ ಸೆಷನ್, ದೆನ್ ಸ್ಟೋರ್ ಎ ನ್ಯೂ ಸೆಷನ್ ಅನ್ನ ಸ್ಟೋರ್ ಮಾಡ್ತೀವಿ. ಈಗ ವ್ಯಾಲ್ಯೂ ಅಸೈನ್ ಆಯ್ತು. ನೌ ಇಫ್ ಯು ಚೆಕ್, ನೌ ಯು ಕ್ಯಾನ್ ಸಿ ದ ವ್ಯಾಲ್ಯೂ ಫಾರ್ ದ variables, session variables, first name and the last name. ಈಗ ವ್ಯಾಲ್ಯೂ ಬಂತು. ನೆಕ್ಸ್ಟ್ ಐ ಕ್ಯಾನ್ destroy the session data and the complete session itself. Destroying a session data, it will remove only Kumar from the complete name. Last name must remove it, so it will display hi Arun. Okay. Next, if I destroy complete session, it will remove complete name, complete variable.
Now if I try to access the session data, nothing is going to be available. So this is how we use the session variable. Very, very important concept when you do with the project. Session variables plays a very, very major role. Okay. Now, ಇಷ್ಟೆಲ್ಲ ನೋಡಿದ್ಮೇಲೆ, so if you see how to use these session variables in my application or in any application, ನಾನು ಹೇಗೆ ಯೂಸ್ ಮಾಡ್ಬೋದು, ಫಸ್ಟ್ ಲಾಗಿನ್ ಪೇಜ್ ಆದ ತಕ್ಷಣ ಇವೆಲ್ಲ ಕೋಡಿಂಗ್ ನಾನು ಏನೇನು ಯೂಸ್ ಮಾಡ್ಬೋದು, ಹೇಗೆ ಯೂಸ್ ಮಾಡ್ಬೋದು ಅಂತ ನೀವು ಡಿಸ್ಕಸ್ ಮಾಡಿದ್ರೆ that will be the more benefit. So I will come back to the whiteboard. See, look at here. Now I will use this. So ಏನೇನು ಫಂಕ್ಷನ್ ಬೇಕು ಅನ್ನೋದು ಗೊತ್ತಾಗಿದೆ ಅಲ್ವಾ ಈಗ. So to use the session variable, I require session start ಅನ್ನೋದು ಒಂದು inbuilt function, right? Session start is one inbuilt function. I call this session start in every pages. Then session destroy. Session destroy is another function to remove all the session variables. Then ಇದ್ರ ಜೊತೆಗೆ session variable ಗೆ ನಾನು ಏನಾದರೂ ವ್ಯಾಲ್ಯೂ ಅಸೈನ್ ಮಾಡಬೇಕು ಅಂದ್ರೆ $_session in the square bracket, for example USN. ನಾನು ಅಲ್ಲಿ ಫಸ್ಟ್ ಟೈಮ್ ಲಾಸ್ಟ್ ಟೈಮ್ ಮಾಡಿದ್ದೀನಿ, ಇಲ್ಲಿ ಬೇಕಿದ್ರೆ you can use the USN 4JN 19MCA01. okay. So these are the important thing what I should do or what I should remember while using the session variables. Okay. ಈಗ ಇದನ್ನ ಹೇಗೆ ಯೂಸ್ ಮಾಡಬೇಕು, I will show you in the whiteboard. ಹೇಗೆ ಯೂಸ್ ಮಾಡ್ತಾ ಹೋಗ್ತೀವಿ ಸೆಷನ್ ವೇರಿಯಬಲ್. ಆಗಲೇ ಡೆಮೋ ತೋರಿಸಿದ್ದೀನಿ ಯಾವ್ಯಾವ ಫಂಕ್ಷನ್ ಏನೇನು ಯೂಸ್ ಆಗುತ್ತೆ. Again, see, I will call this as index page. This is login page. This is welcome page. And this is here I will logout. This I call it as logout page. This is enroll. Okay. Now we can see all the pages. See, index page ಅಲ್ಲಿ ಏನಿರುತ್ತೆ, it is just welcome ಅಂತ ಒಂದು ಸ್ಟೇಟ್ಮೆಂಟ್ ಇರುತ್ತೆ. ಅಂದ್ರೆ ಇಲ್ಲಿ ನಾವೇನು ಸೆಷನ್ ಸ್ಟಾರ್ಟ್ ಮಾಡಲ್ಲ, ಇಲ್ಲಿ ಲಾಗಿನ್ ಏನಿದೆ ಇಲ್ಲಿ ಸೆಷನ್ ಸ್ಟಾರ್ಟ್ ಆಗಬೇಕು, ಇಲ್ಲಿ ಸೆಷನ್ ಸ್ಟಾರ್ಟ್ ಆಗಬೇಕು. ಸೊ ಸೆಷನ್ ಸ್ಟಾರ್ಟ್ ಆಗಬೇಕು ಅಂದ್ರೆ ಯಾವಾಗ ಸ್ಟಾರ್ಟ್ ಆಗಬೇಕು ಸೆಷನ್, ಕೋಡಿಂಗ್ ವೈಸ್ ನಾನು ಯೋಚನೆ ಮಾಡಿದ್ರೆ ಸೆಷನ್ ಯಾವಾಗ ಸ್ಟಾರ್ಟ್ ಆಗಬೇಕು, ಯಾವಾಗ ಲಾಗಿನ್ ಸಕ್ಸಸ್ ಆಗುತ್ತೋ ಅವಾಗ ನಾನು ಸೆಷನ್ ಅನ್ನ ಸ್ಟಾರ್ಟ್ ಮಾಡಬೇಕು. ಲಾಗಿನ್ ಸಕ್ಸಸ್ ಅಂದ್ರೆ ಹೆಂಗೆ, ಯೂಸರ್ ನೇಮ್ ಪಾಸ್ವರ್ಡ್ ಕರೆಕ್ಟ್ ಇದೆ. ಸೊ ಯೂಸರ್ ನೇಮ್ ಪಾಸ್ವರ್ಡ್ ಕರೆಕ್ಟ್ ಇತ್ತು, ಫಾರ್ ಎಕ್ಸಾಂಪಲ್ if I am the student, I already registered for this application, so I will give my username is Arun and the password is 1234. Okay. So idu nanna username, idu nanna password. So username password database ಗೆ ಹೋಗಿ ಚೆಕ್ ಮಾಡ್ಕೊಂಡು ಸರಿ ಇದೆ ಅಂದ್ರೆ, username password ಸರಿ ಇತ್ತು ಅಂದ್ರೆ ಈಗ ಏನಾಯ್ತು, ಲಾಗಿನ್ ಕ್ರೆಡೆನ್ಷಿಯಲ್ ಸರಿ ಇದೆ. ಒನ್ಸ್ ಲಾಗಿನ್ ಕ್ರೆಡೆನ್ಷಿಯಲ್ ಸರಿ ಇದೆ ಮೇಲೆ ನಾನು ಏನ್ ಮಾಡ್ತೀನಿ, I call this function session start. ಸೆಷನ್ ಸ್ಟಾರ್ಟ್ ಆದ್ಮೇಲೆ, ಸೊ ಈಗ ನಾನೇನ್ ಮಾಡ್ತೀನಿ, ಲಾಗಿನ್ ಸೆಷನ್ ಸ್ಟಾರ್ಟ್ ಆಯ್ತು, ಲಾಗಿನ್ ಸಕ್ಸಸ್ ಆಯ್ತು, ಸೆಷನ್ ಸ್ಟಾರ್ಟ್ ಆಯ್ತು. ಸೆಷನ್ ಸ್ಟಾರ್ಟ್ ಆಗ್ತಾನೆ ನಾನೇನ್ ಮಾಡ್ತೀನಿ, ಇಲ್ಲಿ ಸೆಷನ್ ವೇರಿಯೇಬಲ್ ಅನ್ನ ಸೆಟ್ ಮಾಡಿ. ಸೆಷನ್ ವೇರಿಯೇಬಲ್ ಏನ್ ನಾನು ಅಸೈನ್ ಮಾಡ್ತಿದ್ದೀನಿ, ಐ ಅಸೈನ್ ದ 4JN. ಸೊ ಇದನ್ನೇ ಅಸೈನ್ ಮಾಡ್ತೀನಿ, 4JN 19MCA001. ಇದನ್ನ ಹೇಗೆ ಅಸೈನ್, ಈಗ ನಿಮಗೆ ಒಂದು ಡೌಟ್ ಬರ್ಬೋದು, ಸರ್ ಯಾರೇ ಲಾಗಿನ್ ಆದ್ರೂ ಎಲ್ರಿಗೂ ಇದೇ ಅಸೈನ್ ಆಗುತ್ತಾ ಅಂತ ಒಂದು ಡೌಟ್ ಬರುತ್ತೆ. ಆತರ ಅಸೈನ್ ಆದ್ರೆ ದೆನ್ ದೇರ್ ಇಸ್ ನೋ ಸೆಕ್ಯೂರಿಟಿ. ಅವಾಗ ಏನ್ ಮಾಡ್ಬೇಕು, ಈಗ ಫಾರ್ ಎಕ್ಸಾಂಪಲ್ ಅರುಣ್ ಇಸ್ ದ ಸ್ಟೂಡೆಂಟ್ ಅಂಡ್ ಈಸ್ ಹ್ಯಾವಿಂಗ್ ಎ 1234 ಪಾಸ್ವರ್ಡ್. ಡೇಟಾ ಬೇಸ್ ಅಲ್ಲಿ ಅರುಣ್ 123 ಪಾಸ್ವರ್ಡ್ ಇರೋರ್ದು USN ಏನಿದೆ ಅದನ್ನ ಫೆಚ್ ಮಾಡ್ಬೇಕು. ಅವ್ರದ್ದೇನು USN ಇದೆ ಫೆಚ್ ಮಾಡ್ಬಿಟ್ಟು ಆ USN ಅನ್ನ ಇಲ್ಲಿಗೆ ಅಸೈನ್. For example, if next another student will come, Abhi 4567,
ಅವ್ನ್ ಬೇರೆ ಯೂಸರ್ ನೇಮ್ ಪಾಸ್ವರ್ಡ್ ಇದೆ, ಅವಾಗ ಏನಾಗುತ್ತೆ, ಅವನಿಗೆ ಒಂದು ಯು ಎಸ್ ಎನ್ ಏನಿರುತ್ತೋ ಆ ಯು ಎಸ್ ಎನ್ ಬಂದ್ಬಿಟ್ಟು ನಿಮ್ಗೆ ಏನಾಗ್ಬೇಕು, ಐ ಶುಡ್ ರಿಟ್ರೀವ್ ದಟ್ ಯು ಎಸ್ ಎನ್ ಫ್ರಮ್ ದ ಡೇಟಾಬೇಸ್. ಯು ಎಸ್ ಎನ್ ಎಲ್ಲಿಂದ ತೆಗಿಬೇಕು ಅಂದ್ರೆ ಡೇಟಾಬೇಸ್ ಅಂತ ಯು ಎಸ್ ಎನ್ ಅನ್ನ ಡೇಟಾಬೇಸ್ ಇಂದ ರಿಟ್ರೀವ್ ಮಾಡಿ ದ ಸ್ಟೂಡೆಂಟ್ ವಿತ್ ಅಬಿ 456 ಹ್ಯಾವಿಂಗ್ ಏನು ಯು ಎಸ್ ಎನ್ ಇದೆ ಆ ಯು ಎಸ್ ಎನ್ ಅನ್ನ ನಾನು ಸೆಷನ್ ವೇರಿಯಬಲ್ ಕ್ರಿಯೇಟ್. ಈಗ Arun 1234 is another student. He is having his own USN. I will retrieve that USN from the database. Database name ತೆಗಿತೀನಿ because I know his username and password correct ಆಗಿ ಎಂಟ್ರಿ ಮಾಡಿದ್ರೆ, username password ಎಂಟರ್ ಮಾಡಿದ್ರೆ ಅವ್ರದ್ದು ಏನಾಗುತ್ತೆ, ಅವ್ರದ್ದು USN ಬರುತ್ತೆ. ಸೊ ಇಲ್ಲಿ ಕ್ವಶನ್ ಏನ್ ಬರುತ್ತೆ ಸರ್, ಇಲ್ಲಿಗೆ USN ಎಲ್ಲಿಂದ ಬರುತ್ತೆ? ಯಾವಾಗ್ಲೂ ನಾವು ಲಾಗಿನ್ ಪೇಜ್ ಆಗೋದ್ಕಿಂತ ಮುಂಚೆ ಫಸ್ಟ್ ಗೆ ಲಾಗಿನ್ ಪೇಜ್ ಬರೋದಿಲ್ಲ. ಲಾಗಿನ್ ಪೇಜ್ ಬರೋದ್ಕಿಂತ ಮುಂಚೆ ಏನ್ ಬರುತ್ತೆ ನಿಮಗೆ, ರಿಜಿಸ್ಟರ್ಡ್. ಇಫ್ ಯು ಆರ್ ಎ ನ್ಯೂ ಯೂಸರ್ ಫಸ್ಟ್ ಏನ್ ಕೇಳುತ್ತೆ, ರಿಜಿಸ್ಟರ್ ಅಂತ ಕೇಳುತ್ತಲ್ಲ. ಇಫ್ ಯು ಆರ್ ಎ ನ್ಯೂ ಯೂಸರ್ ದರ್ ವಿಲ್ ಬಿ ಆಪ್ಷನ್. ಈಗ ವೆಲ್ಕಮ್ ಅಲ್ಲಿ ಲಾಗಿನ್ ಅಂತ ಕೊಟ್ರೆ ಲಾಗಿನ್ ಇಲ್ಲಿಗೆ ಹೋಗುತ್ತೆ. ಇಫ್ ಯು ಆರ್ ಎ ನ್ಯೂ ಯೂಸರ್ ರಿಜಿಸ್ಟರ್ ಅಂತ ಕೇಳುತ್ತೆ, ಹೌದಾ? ನ್ಯೂ ಯೂಸರ್ ರಿಜಿಸ್ಟರ್. ನಾನು ಫಸ್ಟ್ ಟೈಮ್ ಬಂದ್ರೆ ನಾನು ಏನ್ ಮಾಡ್ಬೇಕು, ಲಾಗಿನ್ ಹೋಗೋದಿಕ್ ಬರಲ್ಲ. ನಾನು ಎಲ್ಲಿಗೆ ಬರ್ಬೇಕು, ಫಸ್ಟ್ ನಾನು ರಿಜಿಸ್ಟರ್ ಇರ್ಬೇಕು. ಅಂದ್ರೆ ಐ ವಾಂಟ್ ಟು ರಿಜಿಸ್ಟರ್ ಮೈ ಸೆಲ್ಫ್ ಆಸ್ ಅನ್ ಆಥರೈಸ್ಡ್ ಯೂಸರ್. ಸೊ ಈಗ ರಿಜಿಸ್ಟರ್ ಅಲ್ಲಿ ಏನಾಗುತ್ತೆ, ಐ ಕಾಲ್ ದಿಸ್ ಆಸ್ ರಿಜಿಸ್ಟರ್ PHP. ಸೊ ರಿಜಿಸ್ಟರ್ PHP ಸಿ ಐ ವಿಲ್ ಆಸ್ಕ್ ದ ಯೂಸರ್ ಟು ಎಂಟರ್ ದ ಡೀಟೇಲ್ಸ್. ಏನೇನು ಎಂಟರ್ ಮಾಡಕ್ಕೆ ಡೀಟೇಲ್ಸ್, ಯೂಸರ್ ನೇಮ್, ಹಿಯರ್ ಐ ವಿಲ್ ಎಂಟರ್ Arun, password 1234, then USN. ಈ ಮೂರು ಡೀಟೇಲ್ಸ್ ಎಂಟರ್ ಮಾಡಕ್ ಹೇಳ್ತೀವಿ. ಸೊ ಮೂರು ಡೀಟೇಲ್ಸ್ ನ ಎಂಟರ್ ಮಾಡಿದ್ರೆ 4JN19MCA001 ಈಸ್ ದ USN. ಐ ವಿಲ್ ಎಂಟರ್. ಇಷ್ಟು ಕೊಟ್ಬಿಟ್ಟು ನಾನೇನಾದ್ರು ಸಬ್ಮಿಟ್ ಅಂತ ಕೊಟ್ರೆ ಏನಾಗುತ್ತೆ, ನಾನು ರಿಜಿಸ್ಟರ್ ಆಗ್ತೀನಿ. ಓಕೆ, ಐ ವಿಲ್ ಬಿ ರಿಜಿಸ್ಟರ್. ಈ USN ಅಲ್ಲಿ ಮುಂಚೆ ಯಾರಾದ್ರೂ ರಿಜಿಸ್ಟರ್ ಆಗಿದ್ರೆ ನಿಮಗೆ ರಿಜಿಸ್ಟರ್ ಮಾಡೋದಕ್ಕೆ ಅಲೋ ಮಾಡೋದು, ಅದನ್ನ ಡೇಟಾಬೇಸ್ ಅಲ್ಲಿ ಚೆಕ್ ಮಾಡುವಂಥದ್ದು. ಸದ್ಯಕ್ಕೆ ನಾವೇನ್ ಮಾಡ್ತೀವಿ, ಈ ತರ ನಾನು ಮೂರು ಇನ್ಫಾರ್ಮೇಶನ್ ಕೊಡ್ತೀನಿ, ಯೂಸರ್ ನೇಮ್, ಪಾಸ್ವರ್ಡ್, USN. ಸೊ ಇದೇನಾಯ್ತು, ಇದು ಡೇಟಾಬೇಸ್ ಅಲ್ಲಿ ಹೋಗಿ ಕುತ್ಕೊಳ್ಳೋದು. ಸೊ ಐ ವಿಲ್ ಶೋ ಯು ದ ಡೇಟಾಬೇಸ್. ಇದೇನಾಗುತ್ತೆ, ಇದು ನಮ್ಮ ಡೇಟಾಬೇಸ್ ಹೋಗಿ ಅಸೈನ್. ಡೇಟಾಬೇಸ್ ಅಲ್ಲಿ ಏನು, ಸ್ಟೂಡೆಂಟ್ ಯೂಸರ್ ನೇಮ್, ಪಾಸ್ವರ್ಡ್, USN ಅಂತ 4 ಕಾಲಮ್ ಇರುತ್ತೆ. ಮೂರು ಕಾಲಮ್ ಇರುತ್ತೆ. 3 ಕಾಲಮ್ ಅಲ್ಲಿ ಫಸ್ಟ್ ಸ್ಟೂಡೆಂಟ್ ನಾನೇ ಅಂತ ಆಗಿದ್ರೆ ಏನಾಗುತ್ತೆ, ಹಿಯರ್ ಇಟ್ ಈಸ್ ಗೋಯಿಂಗ್ ಟು ಬಿ ಸ್ಟೋರ್ ದ ಡೀಟೇಲ್ಸ್ ಲೈಕ್ ದಿಸ್ 4JN19MCA00. ಇದೇ ತರ ಏನಾಗ್ತದೆ, ಇನ್ನೊಬ್ಬ ಸ್ಟೂಡೆಂಟ್, ಸೊ ಅನದರ್ ಸ್ಟೂಡೆಂಟ್ ವಿಲ್ ಕಮ್ ಅಂಡ್ ಹಿ ವಿಲ್ ರಿಜಿಸ್ಟರ್ ಲೈಕ್ ದಿಸ್. ಸೊ ಇನ್ನೊಬ್ಬ ಸ್ಟೂಡೆಂಟ್ ಏನ್ ಬರ್ತಾನೆ, ಐ ವಿಲ್ ಕಾಲ್ ಅಬಿ. ಓಕೆ, ಅಬಿ 4567 ಅಂತ ಪಾಸ್ವರ್ಡ್ ಕೊಡ್ತಾನೆ. ಅಬಿದು like 4JN19MCA02. Submit. On submit ಕೊಟ್ಟ ತಕ್ಷಣ ಏನಾಗುತ್ತೆ, another data is going to be entered. So another data 4567, same 4JN19MCA02. Next, ಇನ್ನೊಬ್ಬ ಸ್ಟೂಡೆಂಟ್ ಇದೇ ತರ. Like this, all the students are going to be registered 1111. Okay. So this is 3. Submit. Again I to Harsha 1111. So again 4JN 19MCA03. ಇದು ನನ್ನ ಡೇಟಾಬೇಸ್. ಓಕೆ, ಸೊ ಇದು ನನ್ನ ಡೇಟಾಬೇಸ್ ರೆಡಿ ಆಯ್ತು. ಯಾವಾಗ ಡೇಟಾಬೇಸ್ ರೆಡಿ ಆಯ್ತು, ರಿಜಿಸ್ಟರ್ ಆಯ್ತು. ಈಗ ರಿಜಿಸ್ಟರ್ಡ್ ಸ್ಟೂಡೆಂಟ್ಸ್ ಯಾರಿದ್ದಾರೆ, 4 ಸ್ಟೂಡೆಂಟ್ಸ್ ಇದೆ. 1 2 3 ರಿಜಿಸ್ಟರ್ಡ್ ಸ್ಟೂಡೆಂಟ್ಸ್ 3 ಸ್ಟೂಡೆಂಟ್ಸ್. ಇನ್ ಯಾರು ರಿಜಿಸ್ಟರ್ ಆಗಿಲ್ಲ. ಸೊ ಈಗ ನಾನು ಏನ್ ಮಾಡ್ಬೇಕು, ಇಫ್ ಐ ಆಮ್ ದ ರಿಜಿಸ್ಟರ್ಡ್ ಸ್ಟೂಡೆಂಟ್ ಐ ವಿಲ್ ಎಂಟರ್ ದ ಅಪ್ಲಿಕೇಶನ್. ನಾನು ಏನ್ ಕೊಡ್ತೀನಿ, ನನ್ನ ಯೂಸರ್ ನೇಮ್, ನನ್ನ ಪಾಸ್ವರ್ಡ್ ಕೊಡ್ತೀನಿ. ಪಾಸ್ವರ್ಡ್ ಕೊಟ್ಟು ಲಾಗಿನ್ ಅಂತ ಕ್ಲಿಕ್ ಮಾಡ್ತೀನಿ. ಈಗ ನನ್ನ ಯೂಸರ್ ನೇಮ್ ಪಾಸ್ವರ್ಡ್ ಸರಿ ಇದೆ ಅಲ್ವಾ? ಸೊ ಸರಿ ಇದ್ರೆ ಅದು ಏನನ್ನ ಫೆಚ್ ಮಾಡುತ್ತೆ, ಯೂಸರ್ ನೇಮ್ ಪಾಸ್ವರ್ಡ್ ಸರಿ ಇದ್ರೆ ನನ್ನ USN ಅನ್ನ ಫೆಚ್ ಮಾಡುತ್ತೆ. ಓಕೆ, ಇದಕ್ಕೆ ಕ್ವೆರಿ ಏನಂತ ಬರೀಬಹುದು, ಸೊ ಸೆಲೆಕ್ಟ್ USN ಫ್ರಮ್ ದ ಟೇಬಲ್ ನೇಮ್, ಸ್ಟೂಡೆಂಟ್ ಟೇಬಲ್ ನೇಮ್, ವೇರ್ USN is equal to Arun and pass is equal to 1234.
USN ಪಾಸ್ ಕರೆಕ್ಟ್ ಆಗಿದ್ರೆ ಮಾತ್ರ ಏನಾಗುತ್ತೆ ಈ ವ್ಯಾಲ್ಯೂ ಬರುತ್ತೆ. ಫಾರ್ ಎಕ್ಸಾಂಪಲ್ ನಾನಿಲ್ಲಿ 1235 ಅಂತ ಕೊಟ್ರೆ ಡೇಟಾಬೇಸ್ ಅಲ್ಲಿ ಮ್ಯಾಚ್ ಆಗುತ್ತಾ ನೋಡಿ. ಮೈ ಯೂಸರ್ ನೇಮ್ ಇಸ್ ಅರುಣ್ ಅಂಡ್ ಪಾಸ್ವರ್ಡ್ ಇಸ್ 1235 ಎಲ್ಲಾದ್ರೂ ಇದೆಯಾ ಆ ತರ? ಅರುಣ್ 1234 ಇದೆ, ಇಲ್ಲಿ 1235 ಇದೆ, ಮ್ಯಾಚ್ ಆಗ್ತಾ ಇಲ್ಲ. ಸೊ ಮ್ಯಾಚ್ ಆಗಿಲ್ಲ ಅಂದ್ರೆ ಈ USN ಬರೋದಿಲ್ಲ. ಸೊ ಅವಾಗ ಏನಾಗುತ್ತೆ, ಈ ತರ ಯೂಸರ್ ನೇಮು ಪಾಸ್ವರ್ಡ್ ಸರಿ ಇದ್ರೆ ಮಾತ್ರ ಏನಾಗುತ್ತೆ ಅವ್ರದ್ದು USN ಫೆಚ್ ಆಗುತ್ತೆ. ಸೊ ಅವಾಗ ನಾವಿಲ್ಲಿ ಏನ್ ಮಾಡ್ತೀವಿ, ಅರುಣ್ ಅಂಡ್ ಯೂಸರ್ ನೇಮ್ ಅಂಡ್ ಪಾಸ್ವರ್ಡ್ ಕರೆಕ್ಟ್ ಆಗಿ ಕೊಟ್ಟರೆ ಲಾಗಿನ್ ಅಂತ ಕ್ಲಿಕ್ ಮಾಡಿದ್ರೆ ಇಂಟರ್ನಲಿ ಇಟ್ ವಿಲ್ ಚೆಕ್ ಯೂಸರ್ ನೇಮ್ ಅಂಡ್ ಪಾಸ್ವರ್ಡ್. ಇಫ್ ಬೋತ್ ಆರ್ ಕರೆಕ್ಟ್ ಮ್ಯಾಚ್ ಆಯ್ತು ಅಂದ್ರೆ ಇಟ್ ವಿಲ್ ಫೆಚ್ ಬ್ಯಾಕ್ ದ USN. ಬಂದಿರೋ USN ಅನ್ನ ನಾವೇನ್ ಕೊಡ್ತೀವಿ, ಐ ವಿಲ್ ಅಸೈನ್ ದಟ್ ಹಿಯರ್. ಈಗ ಗೊತ್ತಾಯ್ತಲ್ವಾ? ಸೊ ಏನಾಯ್ತು, ಸೆಷನ್ ವೇರಿಯಬಲ್ ಇಲ್ಲಿ ಬಂದು ಅಸೈನ್ ಆಯ್ತು. ಅವ್ರ ಯೂಸರ್ ನೇಮ್ ಪಾಸ್ವರ್ಡ್ ಕರೆಕ್ಟ್ ಇದ್ರೆ ಅವ್ರ ಸೆಷನ್ ವೇರಿಯಬಲ್ ಅವ್ರ USN ಸೆಷನ್ ವೇರಿಯಬಲ್ ಆಗಿ ಸೆಟ್ ಆಯ್ತು. ಒನ್ಸ್ ಇಲ್ಲಿ ಸೆಟ್ ಆಯ್ತು ಅಂದ್ರೆ ನಾನು ಏನ್ ಮಾಡ್ತೀನಿ, ಐ ಕಾಲ್ ಸೆಷನ್ ಸ್ಟಾರ್ಟ್ ಹಿಯರ್. ಸೆಷನ್ ಸ್ಟಾರ್ಟ್ ಅಂದ್ರೆ ಏನಾಯ್ತು, ಈಗ ಇಲ್ಲಿ ಒಂದು ಸೆಷನ್ ವೇರಿಯಬಲ್ ಇರುತ್ತೆ, ಸೆಷನ್ ಸ್ಟಾರ್ಟ್ ಆಗುತ್ತೆ. ಇಟ್ ವಿಲ್ ಅಲೋ ದ ಯೂಸರ್ ಟು ಆಕ್ಸೆಸ್ ಆಲ್ ದ ಆಪ್ಷನ್ಸ್ ಇನ್ ದ ಪೇಜಸ್. ವೆಲ್ಕಮ್ ಪೇಜ್ ಅಲ್ಲಿ ಏನೇನು ಆಪ್ಷನ್ ಇದೆ ಎಲ್ಲ ಇರುತ್ತೆ. ಅದರಲ್ಲಿ ಒಂದು ಆಪ್ಷನ್ ಎನ್ರೋಲ್ ಅಂತ ಇತ್ತು ಅಂತ, ತುಂಬಾ ಆಪ್ಷನ್ಸ್ ಇರುತ್ತೆ, ಅದ್ರಲ್ಲಿ ಒಂದು ಆಪ್ಷನ್ ಎನ್ರೋಲ್ ಇತ್ತು. ಅವ್ನು ಎನ್ರೋಲ್ ಮೇಲೆ ಕ್ಲಿಕ್ ಮಾಡ್ತಾನೆ, ಅದೊಂದು ಆನ್ಲೈನ್ ಕ್ಲಾಸ್ ಗೆ ಎನ್ರೋಲ್ ಮೇಲೆ ಕ್ಲಿಕ್ ಮಾಡ್ತಾನೆ ಅಂದ್ರೆ ದೆನ್ ದ ಕಂಟ್ರೋಲ್ ವಿಲ್ ಮೂವ್ ಟು ದ ಹಿಯರ್ ಎನ್ರೋಲ್. ಅಗೇನ್ ವಿ ನೀಡ್ ಟು ಕಾಲ್ ಎ ಸೆಷನ್ ವೇರಿಯಬಲ್ ಸೆಷನ್ ಸ್ಟಾರ್ಟ್ ಅಂತ ಕರಿತೀನಿ. ಯಾಕೆಂದ್ರೆ ಅವ್ನ USN ಎಲ್ಲಾ ಕಡೆ ಬರ್ಬೇಕು. ಅವ್ನು USN ಬರ್ತಿದೆ ಅಂದ್ರೆ ಅವ್ನು ವ್ಯಾಲಿಡ್ ಯೂಸರ್. ಜಸ್ಟ್ ಲೈಕ್ ಟಿಕೆಟ್ ತಗೊಂಡಿದ್ದಾನೆ ವಂಡರ್ಲಾ ಆತರ ಸೇಮ್ ಈ ತರ ಏನಾಗ್ತದೆ, ಇಟ್ ಈಸ್ ಗೋಯಿಂಗ್ ಟು ಬಿ ಹ್ಯಾವಿಂಗ್ ದ ಸೆಷನ್ ವೇರಿಯಬಲ್. ನೆಕ್ಸ್ಟ್ ಇಲ್ಲಿ ಏನಾಯ್ತು, ಈಗ ಸೆಷನ್ ಸ್ಟಾರ್ಟ್ ಆಗಿ ಎನ್ರೋಲ್ ಆಯ್ತು. ಈಸ್ ಎಲಿಜಿಬಲ್ ಟು ಟೇಕ್ ಎನಿ ಆನ್ಲೈನ್ ಕ್ಲಾಸಸ್ ಬಿಕಾಸ್ ಈಸ್ ಅ ವ್ಯಾಲಿಡ್ ಸ್ಟೂಡೆಂಟ್. ಯಾರೋ ಒಬ್ಬ unauthorized ಸ್ಟೂಡೆಂಟ್ ಅಲ್ಲ, ಈಸ್ ಅ ವ್ಯಾಲಿಡ್ ಸ್ಟೂಡೆಂಟ್. ಸೊ ನೌ ಹಿ ಕ್ಯಾನ್ ಟೇಕ್ ಅ ಕ್ಲಾಸ್ ಅಂಡ್ ಹಿ ಕ್ಯಾನ್ ಎನ್ರೋಲ್ ಫಾರ್ ಎನಿ ಒನ್ ಸಬ್ಜೆಕ್ಟ್. ಫಾರ್ ಎಕ್ಸಾಂಪಲ್ PHP ಅನ್ನೋ ಸಬ್ಜೆಕ್ಟ್ ಗೆ ಅವನು ಎನ್ರೋಲ್ ಆಗ್ತಾನೆ. ಓಕೆ, ನೌ okay, he enrolled for that particular subject for online classes. Then after this he will come back and he will click on the logout button. So logout button ಮೇಲೆ ನಾನು ಕ್ಲಿಕ್ ಮಾಡಿದ್ರೆ, ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತೆ, ನಾನು ಏನ್ ಮಾಡ್ತೀನಿ, ಇಲ್ಲಿಗೆ ಒಂದು ಸೆಷನ್ ಕ್ಲೋಸ್ ಆಯ್ತು. ಸೊ ಇಲ್ಲಿ ಏನ್ ಮಾಡ್ತೀನಿ, ಐ ಕಾಲ್ ಎ ಫಂಕ್ಷನ್ ಕಾಲ್ಡ್ ಸೆಷನ್ ಡೆಸ್ಟ್ರಾಯ್. ಸೆಷನ್ ಡೆಸ್ಟ್ರಾಯ್ ಅಂದ್ರೆ ಇಲ್ಲಿವರೆಗೂ ಒಂದೇನ್ ಸೆಷನ್ ವೇರಿಯಬಲ್ USN ಸೆಟ್ ಆಗಿತ್ತು, ಈಗ ಏನಾಗುತ್ತೆ, ಇದು ರಿಮೂವ್ ಆಗಿ ಕಂಪ್ಲೀಟ್ ಸೆಷನ್ ಕ್ಲೋಸ್ ಆಗುತ್ತೆ. ಅವ್ನು ವಾಪಸ್ ಬ್ಯಾಕ್ ಬಟನ್ ಬಂದ್ಬಿಟ್ಟು ಇಲ್ಲಿಗೆ ಬರ್ಬೇಕು ಅಂದ್ರೆ ಬರೋದಿಲ್ಲ. ಯಾಕೆ ಹೇಳಿ, ಇಲ್ಲಿ ಲಾಗೌಟ್ ಆದ್ಮೇಲೆ ಅವ್ನು ವಾಪಸ್ ನಾನು ಬ್ರೌಸರ್ ಅಲ್ಲಿ ಬ್ಯಾಕ್ ಬಟನ್ ಕ್ಲಿಕ್ ಮಾಡಿದ್ರೆ ಈ ಪೇಜ್ ಬರುತ್ತೆ ಅಂತ ಬಂದ್ರೆ ಬರೋದಿಲ್ಲ. ಯಾಕೆಂದ್ರೆ ಇಲ್ಲಿ ಸೆಷನ್ ಆಲ್ರೆಡಿ ಡೆಸ್ಟ್ರಾಯ್ ಆಗೋಗಿರುತ್ತೆ, ಸೆಷನ್ ವೇರಿಯಬಲ್ ಇರಲ್ಲ. ಸೆಷನ್ ವೇರಿಯಬಲ್ ಇಲ್ಲ ಅಂದ್ರೆ ಈ ಪೇಜು ಓಪನ್ ಆಗಲ್ಲ. ಅರ್ಥ ಆಗ್ತಿದ್ಯಾ? ಸೊ ಅಲ್ಲಿಗೆ ಸೆಷನ್ ಕ್ಲೋಸ್. ಅವ್ನು ಮತ್ತೆ ಈ ಪೇಜಿಗೆ ಬರ್ಬೇಕು ಅಂದ್ರೆ ಎಲ್ಲಿಂದ ಬರ್ಬೇಕು, ಅವನು ಮತ್ತೆ ಲಾಗಿನ್ ಆಗಿ ಮತ್ತೆ ಸೆಷನ್ ವೇರಿಯಬಲ್ ಸೆಟ್ ಆಗಿ ಅಲ್ಲಿಂದ ಅವನು ಈ ಪೇಜಿಗೆ ಬರ್ಬೇಕು. ಸೊ ದಿಸ್ ಈಸ್ ಹೌ ವಿ ಯೂಸ್ ಸೆಷನ್ ವೇರಿಯಬಲ್. ಓಕೆ, ದಿಸ್ ಈಸ್ ವಾಟ್ ಎ ಟೋಟಲ್ ಪಿಕ್ಚರ್ ಆಫ್ ಹೌ ಟು ಯೂಸ್ ಅ ಸೆಷನ್ ವೇರಿಯಬಲ್ ಇನ್ ಯುವರ್ ವೆಬ್ ಅಪ್ಲಿಕೇಶನ್. ಪ್ರತಿ ಪೇಜ್ ಅಲ್ಲೂ ಸೆಷನ್ ಕ್ರಿಯೇಟ್ ಆಗಿದೆಯಾ ಅಂತ ನಾವು ಚೆಕ್ ಮಾಡ್ಕೊಳ್ತಾನೆ ಇರ್ತೀವಿ. ಸೆಷನ್ ಕ್ರಿಯೇಟ್ ಆಗಿದ್ರೆ ಮಾತ್ರ ನಾವೇನ್ ಮಾಡ್ಬೋದು, ವಿ ಆರ್ ಏಬಲ್ ಟು ಆಕ್ಸೆಸ್ ದ ಪೇಜಸ್, ಆರ್ ಎಲ್ಸ್ ಇಟ್ ಈಸ್ ನಾಟ್ ಏಬಲ್ ಟು ಆಕ್ಸೆಸ್ ಎನಿ ಪೇಜ್ ಆರ್ ಎನಿ ಅಪ್ಲಿಕೇಶನ್ ಇಸ್ ನಾಟ್ ಏಬಲ್ ಟು ರನ್ ವಿತೌಟ್ ಎನಿ ಸೆಷನ್ ವೇರಿಯಬಲ್ಸ್. ದಿಸ್ ಇಸ್ ಹೌ ವಿ ಯೂಸ್ ಸೆಷನ್ ವೇರಿಯಬಲ್. ಇಷ್ಟು ಗೊತ್ತಾಗಿದೆಯಾ ಅಂತ ಅನ್ಕೋತೀನಿ. ಯಾಕೆಂದ್ರೆ ಸೆಷನ್ ವೇರಿಯಬಲ್ ಎಲ್ಲೆಲ್ಲಿ ಹೋಗುತ್ತೆ, ಏನೇನ್ ಮಾಡುತ್ತೆ ಅನ್ನೋದು. ಯಾಕೆಂದ್ರೆ ನಾನು ಸೆಷನ್ ವೇರಿಯಬಲ್ ಕ್ರಿಯೇಟ್ ಮಾಡೋದು ಇಲ್ಲಿ, ಬಟ್ ಆ ವೇರಿಯಬಲ್ ನ ಎಲ್ಲಾ ಪೇಜ್ ಅಲ್ಲಿ ಯೂಸ್ ಮಾಡ್ಕೊಳ್ತಾ ಇರ್ತೀನಿ. ಸೊ ಎಲ್ಲಾ ಪೇಜ್ ಅಲ್ಲಿ ಯೂಸ್ ಮಾಡ್ಕೋಬೇಕು. ಇಲ್ಲಿ ಕ್ರಿಯೇಟ್ ಆಗಿರೋ ವೇರಿಯಬಲ್ ಎಲ್ಲಾ ಬೇರೆ ಬೇರೆ ಪೇಜಸ್ ಅಲ್ಲಿ ವೇರಿಯಬಲ್ ಹೋಗ್ಬೇಕು ಅಂದ್ರೆ ವಿ ಯೂಸ್ ಸೆಷನ್ ಸ್ಟಾರ್ಟ್. ಯಾಕೆಂದ್ರೆ ಸೆಷನ್ ಸ್ಟಾರ್ಟ್ ಅಂತ ತಕ್ಷಣ ನಾವು ಕ್ರಿಯೇಟ್ ಆಗಿರೋ ಸೆಷನ್ ವೇರಿಯಬಲ್ ಈ ಪೇಜಿಗೆ, ನಾವು ಕ್ರಿಯೇಟ್ ಮಾಡಿರುವಂತ ಸೆಷನ್ ವೇರಿಯಬಲ್ ಈ ಪೇಜಿಗೆ, ಇದೇ ತರ ಎಲ್ಲಾ ಪೇಜಿಗೂ ಸೆಷನ್ ವೇರಿಯಬಲ್ ಹೋಗ್ತಾ. ದಿಸ್ ಇಸ್ ಹೌ ವಿ ಯೂಸ್ ಸೆಷನ್ ವೇರಿಯಬಲ್. ಅರ್ಥ ಆಗ್ತಿದ್ಯಾ? ಅದಕ್ಕೆ ವೆಲ್ಕಮ್ ನೋಡಿ, ಫಸ್ಟ್ ಏನ್ ಬರುತ್ತೆ, ವೆಲ್ಕಮ್. ಇಫ್ ಯು ಆರ್ ಎ ನ್ಯೂ ಯೂಸರ್ ರಿಜಿಸ್ಟರ್ ಆಗಿ. ಈಗ ನೋಡಿ 3 ಯೂಸರ್ ಇದೆ, ಈ 3 ಜನ ಮಾತ್ರ ಇದನ್ನ ಆಕ್ಸೆಸ್ ಮಾಡಬಹುದು.
ಅವ್ರು ಇನ್ನೊಬ್ಬ ಯೂಸ್ ಮಾಡ್ಬೇಕು ಅಂದ್ರೆ ಫಸ್ಟ್ ಅವ್ನು ಏನ್ ಮಾಡ್ಬೇಕು, ಅವನು ರಿಜಿಸ್ಟರ್ ಆದ್ರೆ ಮಾತ್ರ ಏನಾಗುತ್ತೆ. ಫಾರ್ ಎಕ್ಸಾಂಪಲ್ ಇದಾದ್ಮೇಲೆ ಈಗ ಇಲ್ಲಿ ನೋಡಿ, ನಾವು ಎ ನ್ಯೂ ಸ್ಟೂಡೆಂಟ್ ಕೇಮ್, ಲೈಕ್ ಪವನ್ ಕೇಮ್ ಹಿಯರ್, ಪವನ್, ಅಂಡ್ ಇಲ್ಲಿ ಪವನ್ 1 2 3 4 ಅಂತ ಕೊಡ್ತಾನೆ, ಲಾಗಿನ್ ಅಂತ ಕೊಡ್ತಾನೆ ಅಂತ ಅನ್ಕೊಳ್ಳಿ. After clicking of this login button, what the function will do is it will go and check whether Pawan is there in the database or not. ಇಲ್ಲಿ ನೋಡಿದ್ರೆ ಪವನ್ ಇದಾನ ಡೇಟಾಬೇಸ್ ಅಲ್ಲಿ, ನೋ, ಏನ್ ಹೇಳುತ್ತೆ, ಇನ್ವ್ಯಾಲಿಡ್ ಯೂಸರ್ ಅಲ್ವಾ. ಇನ್ವ್ಯಾಲಿಡ್ ಯೂಸರ್ ಅಂತ ಹೆಂಗ್ ಬಂತು ಅಂದ್ರೆ, ಬಿಕಾಸ್ ದೇರ್ ಇಸ್ ನೋ ಸಚ್ ಪವನ್ ಅಂಡ್ ವಿತ್ ಪಾಸ್ವರ್ಡ್ 1 2 3 4 ಇನ್ ಮೈ ಡೇಟಾಬೇಸ್. ಇದೆಯಾ ಎಲ್ಲಾದ್ರೂ ಪವನ್ 1 2 3 4 ಡೇಟಾಬೇಸ್ ಅಲ್ಲಿ ಇಲ್ಲ. ಸೊ ಅವಾಗ ಏನ್ ಮಾಡ್ಬೇಕು, ಇಫ್ ಯು ಇಲ್ಲೇ ಲಾಗಿನ್ ಸಕ್ಸಸ್ ಆಗಿಲ್ಲ ಅಂದ್ರೆ ಈಸ್ ನಾಟ್ ಏಬಲ್ ಟು ಗೋ ಫಾರ್ ಫರ್ದರ್ ಪೇಜಸ್. ಲಾಗಿನ್ ಸಕ್ಸಸ್ ಆಗಿಲ್ಲ, ಸೆಷನ್ ವೇರಿಯಬಲ್ ಅಸೈನ್ ಆಗಿಲ್ಲ ಅಂದ್ರೆ ಈಸ್ ನಾಟ್ ಏಬಲ್ ಟು navigate for any further pages. Then what is the option left out for Pawan is you want to come back and you want to register himself in the register page. So register page al bandbitu avanu en ಮಾಡ್ತಾನೆ, he will register his name as Pawan and his password is 1 2 3 4 and his USN is like MC04. Then once he did this, the new data is added to my database, Pawan 1 2 3 4, and his USN is 4JN19MCA04. Okay, now if he again he come back to the login page, ಈಗ ಅವನೇನ login page ಕೊಟ್ಟು Pawan 1 2 3 4 to click ಅಂತ login click ಮಾಡಿದ್ರೆ, then it will come and check in the database. ಈಗ database ಅಲ್ಲಿ Pawan 1 2 3 4 ಇದೆ. So ಇದ್ದಾಗ ಏನಾಯ್ತು, Pawan is a valid user. Once Pawan become a valid user, a session variable is assigned with his USN. His USN is 4J19MCA04. Our USN session variable ಗೆ assign ಆಗಿದೆ. Once session variable assign ಆಗಿದೆ, he is allowed to use all the pages in my applications. Then he can go to the welcome page and he can click on the enroll. Once enroll is clicked, he can enroll for PHP classes. Then he can log out. Log out ಆದ ತಕ್ಷಣ session destroy. This is how the total life cycle of the application, web application using the session variable. ಒಂದು ಸೆಷನ್ ವೇರಿಯಬಲ್ ಯೂಸ್ ಮಾಡ್ಕೊಂಡು ಒಂದು ಲೈಫ್ ಸೈಕಲ್ ನೋಡ್ತೀವಿ, ಒಂದು ಅಪ್ಲಿಕೇಶನ್ ಇಂದು ಅಥವಾ ಒಂದು ಯೂಸರ್ ಇಂದು ಅಂದ್ರೆ ಲೈಕ್ ದಿಸ್ ವಿ ಕ್ಯಾನ್ ಸಿ. ಓಕೆ, ಇಫ್ ಯು ವಾಂಟ್ ಟು, ಇಲ್ಲ ಏನೋ ಪೇಜಿಗೆ ನಾನು ಡೈರೆಕ್ಟ್ ಆಗಿ ಈ ಪೇಜಿಗೆ ಬಂದು ನಾನು ಆಕ್ಸೆಸ್ ಮಾಡ್ತೀನಿ ಅಂದ್ರೆ ಇಟ್ ಈಸ್ ನಾಟ್ ಅಲೌಡ್. ಮತ್ತೆ ನೀವು ಲಾಗಿನ್ ಆಗಿನೇ ಬರ್ಬೋದು. ಸೊ ದಟ್ ಈಸ್ ದ ಸೆಕ್ಯೂರಿಟಿ ವಿಚ್ ಇಸ್ ಪ್ರೊವೈಡೆಡ್ ಬೈ ಯೂಸಿಂಗ್ ದ ಸೆಷನ್ ವೇರಿಯಬಲ್. ಕ್ಲಿಯರ್? ಅರ್ಥ ಆಯ್ತಾ all of you? Yes sir. ಏನಾದ್ರೂ ಡೌಟ್ ಇದೆಯಾ ಅಥವಾ ಏನಾದ್ರು ಕನ್ಫ್ಯೂಷನ್ ಆಗಿದೆಯಾ ಕೇಳಿ. ಎನಿವೇರ್ ಯು ಗಾಟ್ ಎ ಕನ್ಫ್ಯೂಷನ್? ಸೊ ನೀವು ಯಾವುದೇ ಪ್ರಾಜೆಕ್ಟ್ ಮಾಡ್ಬೇಕಾದ್ರೂ ಫಸ್ಟ್ ನೀವು ಮಾಡಬೇಕಾಗಿರೋದು ಇಷ್ಟು ಕೆಲಸ. ವೆರಿ ಬೇಸಿಕ್ ಥಿಂಗ್ ಇಸ್ ಯು ನೀಡ್ ಟು ಕ್ರಿಯೇಟ್ ಅನ್ ಇಂಡೆಕ್ಸ್ ಪೇಜ್, ದೆನ್ ರಿಜಿಸ್ಟರ್ ಪೇಜ್, ಲಾಗಿನ್ ಪೇಜ್, ಇದಕ್ಕೆ ಒಂದು ಡೇಟಾಬೇಸ್, ವೆಲ್ಕಮ್, ಅದರಲ್ಲೇ ನೀವು ಲಾಗೌಟ್ ಅಂತ ಕ್ಲಿಕ್ ಮಾಡಿದ್ರೆ ಲಾಗೌಟ್. ಇಷ್ಟು ಬೇಸಿಕ್ ಆಗಿ 1 2 3 4 and 5 ಈ 5 ಪೇಜಸ್ ಇರಲೇಬೇಕು. ಈ 5 ಪೇಜಸ್ ಇತ್ತು, ಇಷ್ಟು ಮಾಡ್ಕೊಂಡ್ರಿ ಅಂದ್ರೆ ಫರ್ದರ್ ನಿಮಗೆ ಪ್ರಾಜೆಕ್ಟ್ ಮಾಡಕ್ ಬರುತ್ತೆ. ಇದೇ ನಿಮಗೆ ಕಷ್ಟ ಆಗ್ತಿದೆ ಅಂದ್ರೆ ಫಸ್ಟ್ ಯು ಶುಡ್ ಲರ್ನ್ ದೀಸ್ ಕಾನ್ಸೆಪ್ಟ್. ಫಸ್ಟ್ ಇಂಡೆಕ್ಸ್ ಪೇಜ್ ಅಲ್ಲಿ ಏನಿರ್ಬೇಕು, ಇಂಡೆಕ್ಸ್ ಪೇಜ್ ಅಲ್ಲಿ ವೆಲ್ಕಮ್ ಟು ಯುವರ್ ಅಪ್ಲಿಕೇಶನ್, ಅದರಲ್ಲಿ 2 ಆಪ್ಷನ್. ಅವನು ನ್ಯೂ ಯೂಸರ್ ಆದ್ರೆ ರಿಜಿಸ್ಟರ್ ಆಗ್ಬೇಕು, ಇಫ್ ಆಲ್ರೆಡಿ ರಿಜಿಸ್ಟರ್ಡ್ ಯೂಸರ್ ಲಾಗಿನ್ ಆಗ್ಬೇಕು. ರಿಜಿಸ್ಟರ್ಡ್ ಯೂಸರ್ ಲಾಗಿನ್ ಪೇಜ್ ಇದು ಬರುತ್ತೆ, ನ್ಯೂ ಯೂಸರ್ ಆದ್ರೆ ಈ ಪೇಜಿಗೆ ಬರುತ್ತೆ. Okay, if he is a new user, he will come back to this register page. If he is already registered, he will directly go for the login. ಅವನು ರಿಜಿಸ್ಟರ್ ಆಗದೆ ಲಾಗಿನ್ ಪೇಜ್ ಹೋದ ಅಂದ್ರೆ ಏನಾಗುತ್ತೆ, ಇನ್ವ್ಯಾಲಿಡ್ ಯೂಸರ್ ಬರುತ್ತೆ, ಯಾಕೆಂದ್ರೆ ಅವ್ನ ಡೀಟೇಲ್ಸ್ ಡೇಟಾಬೇಸ್ ಅಲ್ಲಿ ಇರೋದಿಲ್ಲ. ಅದೇ ಅವ್ನು ರಿಜಿಸ್ಟರ್ ಆದ್ರೆ ಅವ್ನ ಡೀಟೇಲ್ಸ್ ಡೇಟಾಬೇಸ್ ಇರೋದು. ಸೊ ಒನ್ಸ್ ಲಾಗಿನ್ ಸಕ್ಸಸ್ ಆಯ್ತು ಅಂದ್ರೆ ದೆನ್ ಯು ಕ್ಯಾನ್ ಗೋ ಫಾರ್ ಅ ಫರ್ದರ್ ಪೇಜ್. ಒಂದ್ ಪೇಜ್ ಮುಂದೆ ಹೋಯ್ತು ಅಂದ್ರೆ ಅದೇ ತರ ಪೇಜ್ ನೀವು ಎಷ್ಟಾದ್ರೂ ಕನೆಕ್ಟ್ ಮಾಡ್ತೀವಿ, ಎಲ್ಲಾ ಪೇಜಸ್ ನ್ಯಾವಿಗೇಟ್ ಮಾಡ್ತಾ ಹೋಗ್ತೀವಿ. ದೆನ್ ಒನ್ಸ್ ಲಾಗೌಟ್ ಆದ ತಕ್ಷಣ ಆ ಸೆಷನ್ ವೇರಿಯಬಲ್ ಡೆಸ್ಟ್ರಾಯ್ ಆಗಬೇಕು. ಡೆಸ್ಟ್ರಾಯ್ ಆಗಿ again it will come back to the new page. Okay, this is how basically it is going to be work. See, I will show you.
ಇದ್ರಲ್ಲಿ ಏನಾದ್ರು ಡೌಟ್ ಇದೆಯಾ? ಎನಿಬಡಿ is having any doubt in this? ಇದೆಯಾ ಏನಾದ್ರು? No, sir. I will come back and I will show you one example. Example ಯಾವುದು ಅಂದ್ರೆ Are you able to see this screen now? ಕಾಣಿಸ್ತಾ ಇದೆ ಅಲ್ವಾ? Yes, ಕಾಣಿಸ್ತಾ ಇದೆ. sir. ಇಲ್ಲಿ ಕಾಣಿಸ್ತಾ ಇದೆ, ಬಟ್ ನಾನು ಈಗ ಏನ್ ಮಾಡ್ತೀನಿ, ಐ ವಿಲ್ ಎಂಟರ್ ಲೈಕ್ ನಾನೇನ್ ಮಾಡಿದ್ದೀನಿ, ಐ ಮೈಸೆಲ್ಫ್ ಐ ಕಾಲ್ ಇಟ್ ಆಸ್ ನಾನು ಸೈನ್ ಇನ್ ಅಂತ ಕೊಡ್ತೀನಿ. ವಾಟ್ ಇಟ್ ವಿಲ್ ಟೆಲ್, ಇಟ್ ವಿಲ್ ಟೆಲಿಂಗ್ ದಟ್ ಯೂಸರ್ ನೇಮು ಯಾವ್ದಾದ್ರು ಇಮೇಲ್ ಐ ಡಿ ಆಗಿರ್ಲೇಬೇಕು ಅಂತ ಹೇಳುತ್ತೆ. ಸೊ ನಾನೇನ್ ಮಾಡ್ತೀನಿ, ಐ ವಿಲ್ ಕಾಲ್ pawan@gmail.com ಅಂತ ಕೊಡ್ತೀನಿ. Then 1 2 3 4 5 6 ಏನ್ ಹೇಳುತ್ತೆ, ಇನ್ಕರೆಕ್ಟ್ ಕ್ರೆಡೆನ್ಶಿಯಲ್. ಯಾಕೆ ಹೇಳ್ತಾ ಇದೆ ಈ ತರ ಇನ್ಕರೆಕ್ಟ್ ಕ್ರೆಡೆನ್ಶಿಯಲ್ ಅಂತ ಯಾಕೆ ಹೇಳ್ತಾ ಇದೆ? ಯಾಕೆ ಹೇಳುತ್ತೆ ನೋಡಿ, Invalid email. ಇನ್ವ್ಯಾಲಿಡ್ ಯಾಕೆ ಬರ್ತಿದೆ, ಯಾಕೆ ಇನ್ವ್ಯಾಲಿಡ್ ಅಂತ ಯಾಕೆ ಹೇಳ್ತಿದೆ ಪವನ್ ಹೆಸರನ್ನ? ಏನು ಕೇಳುತ್ತೆ ಇನ್ವ್ಯಾಲಿಡ್ ಅಂತ? ಡಾಟಾಬೇಸ್ ಅಲ್ಲಿ ಮ್ಯಾಚ್ ಆಗ್ತಾ ಇಲ್ಲ. ಡಾಟಾಬೇಸ್ ಅಲ್ಲಿ ಮ್ಯಾಚ್ ಆಗ್ತಾ ಇಲ್ಲ. ಐ ವಿಲ್ ಶೋ ಯು ದಟ್. So this is what my database ಇಲ್ಲಿ student users, DB test users. Look here, these are the names. Can you see any names with Pawan? Pawan ಅಂತ ಯಾವ್ದಾದ್ರು ನೇಮ್ ಇದೆಯಾ ಇಲ್ಲಿ? No, sir. ನೋ. ಈಗ ಇಲ್ಲದೆ ಇರೋದಕ್ಕೆ ಏನಾಗ್ತಾ ಇದೆ, ಅಲ್ಲಿ ಎರರ್ ಬರ್ತಾ ಇದೆ, ಈಸ್ ಅನ್ ಇನ್ವ್ಯಾಲಿಡ್ ಯೂಸರ್. ಒನ್ಸ್ ಇಫ್ ಯು ಗೆಟ್ ರಿಜಿಸ್ಟರ್ ದೇರ್, automatically the Pawan is going to be registered here. ಈಗ ನಾನು ಏನ್ ಮಾಡ್ಬೇಕು, ಈಗ ಪವನ್ ಅನ್ನ ಹೆಸರಿಲ್ಲ ಅಂದ್ರೆ ಅವನ ಹೆಸರನ್ನ ನಾನು ತಗೋಬೇಕು. ಐ ವಾಂಟ್ ಟು ರಿಜಿಸ್ಟರ್ ಮೈ ಸೆಲ್ಫ್ ಫಸ್ಟ್. ಸೊ ವಾಟ್ ಐ ವಿಲ್ ಡೂ, ಐ ವಿಲ್ ಟೇಕ್ pawan at gmail.com, pawan at gmail.com, 1 2 3 4 5 6. Now you